ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಮೋಸ್ಟ್ಲಿ ಟೈಮಿಂಗ್ ಏನೋ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೇಕು. ಲಾಸ್ಟ್ ವೀಕ್ 7:07 ಅಂತ, ಈ ವಾರನೂ 7:30 ಅಂತ. ಪ್ರತಿ ವಾರ 7:30 ಅಲ್ಲ, ಐ ಥಿಂಕ್ ಕನ್ಫ್ಯೂಷನ್ ಆಗಿರ್ಬೇಕು. ಎನಿಹೌ, ಸ್ಕ್ರೀನ್ ಶೇರ್ ಮಾಡ್ತೀನಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇವತ್ತು ನಾವು ಹಿಂದಿನ ಕ್ಲಾಸಲ್ಲಿ ನಾವು ನೋಡಿರುವುದು ಹರಿದಾಸ ಠಾಕೂರರ ಬಗ್ಗೆ. ಯಾಕಂದ್ರೆ ಹರಿದಾಸ ಠಾಕೂರರು ನಾಮಾಚಾರ್ಯರು. ಅದೇ ರೀತಿ ಹರಿದಾಸ ಠಾಕೂರರ ಕೃಪೆ ನಮ್ಮ ಮೇಲೆ ಬೇಕು. ಅದೇ ರೀತಿ ಪಂಚತತ್ವ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ ಕೂಡ ನಮಗೆ ಬೇಕು. ಪಂಚತತ್ವ ಮತ್ತು ಚೈತನ್ಯ ಮಹಾಪ್ರಭುಗಳು ಇವತ್ತು, ಮತ್ತು ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರ ಜೊತೆಗೆ ಅವರು ಕೆಲವು ಸಂವಾದಗಳನ್ನು ಮಾಡ್ತಾರೆ. ಅಂದ್ರೆ ಏನು, ಹರಿನಾಮದ ಬಗ್ಗೆ ಡಿಸ್ಕಷನ್ಸ್ಗಳು. ಸೊ ಅದು 1 ಮತ್ತು 2ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ಅದನ್ನು ನೋಡೋಣ. ಸೊ ಪಂಚತತ್ವ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು. ಸೊ ಇದೆಲ್ಲ ಈಗ ನಾವು ರೆಫರ್ ಮಾಡ್ತಾ ಇರುವ ಪುಸ್ತಕ ಯಾವುದು? ಹರಿನಾಮ ಚಿಂತಾಮಣಿ. ಪಂಚತತ್ವ ಮಂತ್ರ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಸೊ ಈ ಪಂಚತತ್ವ ಮಂತ್ರದಲ್ಲಿ 5 ತತ್ವಗಳು, ಈ 5 ತತ್ವಗಳನ್ನು ಚೈತನ್ಯ ಮಹಾಪ್ರಭುಗಳು ನಮಗೆ ರಿವೀಲ್ ಮಾಡ್ತಾರೆ. ಯಾವುದು ಆ 5 ತತ್ವಗಳು? ಒಂದು, ದೇವೋತ್ತಮ ಪರಮ ಪುರುಷನ ಪೂರ್ಣವಾದ ಅವನ ತತ್ವ ಯಾವುದು? ಚೈತನ್ಯ ಮಹಾಪ್ರಭು ದೇವೋತ್ತಮ ಪರಮ ಪುರುಷ ಕೃಷ್ಣನೇ. ಆದ್ರೆ ಬಂದಿರುವುದು ಶ್ರೀಮತಿ ರಾಧಾರಾಣಿಯವರ ಭಾವನೆ ಮತ್ತು ಅವರ ವರ್ಣ, ಅಂದ್ರೆ ಕಲರ್, ಸುವರ್ಣ ವರ್ಣ. ಅವರ ಸ್ವರ್ಣ ವರ್ಣಗಳನ್ನು ಮೈಗೂಡಿಸಿಕೊಂಡು ತನ್ನದೇ ಆದ ಭಕ್ತನ ಪಾತ್ರದಲ್ಲಿ ಅವತರಿಸಿರುವುದು ಅವರು ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಾನ್ ಮತ್ತು ಪೂರ್ಣ ಅವತಾರ. ಸೊ ಕೃಷ್ಣ ಪರಮ ದೇವೋತ್ತಮ ಪರಮ ಪುರುಷ. ಆದ್ರೆ ಭಾವನೆ ಮತ್ತು ವರ್ಣ ಸ್ವಲ್ಪ ಬದಲಾಗಿದೆ, ಗೌರವರ್ಣ. ಸೊ ಇದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಮತ್ತೆ 2ನೇದು, ಕೃಷ್ಣನ ಪ್ರಥಮ ವಿಸ್ತಾರ ರೂಪ ಯಾವುದು? ಕೃಷ್ಣನ ಪ್ರಥಮ ವಿಸ್ತಾರ ರೂಪ, ವಿಸ್ತೃತ ರೂಪ ಬಲರಾಮ. ಏನನ್ನು ಪ್ರತಿನಿಧಿಸ್ತಾನೆ? ಶಕ್ತಿ ತತ್ವ.
ಭಗವಂತನ್ಗೆ ಎಲ್ಲಾ ರೀತಿಲೂ ಸೇವೆ ಮಾಡಕ್ಕೆ ಯಾವ ತತ್ವ ಅದು? ಶಕ್ತಿ ಗುರುತತ್ವ. ಸರ್. ಗುರು ತತ್ವ, ಶಕ್ತಿ ತತ್ವ ಅಲ್ಲ. ಶಕ್ತಿ ತತ್ವ ರಾಧಾರಾಣಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಗುರು ತತ್ವ. ಯಾಕಂದ್ರೆ ಅವನು ನಿತ್ಯಾನಂದ ಅಥವಾ ಬಲರಾಮ ಕೂಡ ಸ್ವಯಂ ಭಗವಾನ್. ಅಂದ್ರೆ ಕೃಷ್ಣ ಮತ್ತು ಬಲರಾಮನ ಏನು ವ್ಯತ್ಯಾಸ? ಕೃಷ್ಣ ಸೇವ್ಯ ಭಗವಾನ್, ಬಲರಾಮ ಸೇವಕ ಭಗವಾನ್. ಇಬ್ಬರು ಒಂದೇ ಭಗವಂತ, ಆದ್ರೆ ಭಾವ ಬೇರೆ. ಮತ್ತು ಬಲರಾಮ ಕೃಷ್ಣನ ಸೇವಕ, ಅಂದ್ರೆ ಸೇವಕನಾಗಿ ಪಾತ್ರ ವಹಿಸ್ತಾನೆ. ಸೊ ಎಲ್ಲ ಜೀವಿಗಳು ಸಹ ಸೇವಕರು. ಏಕಲೇ ಈಶ್ವರ ಕೃಷ್ಣ ಆರಸಬ ಭೃತ್ಯ. ಕೃಷ್ಣ ಒಬ್ಬನೇ ಅವನು ಮಾಸ್ಟರ್. ಮತ್ತೆ ಬಲರಾಮನಿಂದ ಉಳಿದ ಎಲ್ಲರೂ ಸಹ ಕೃಷ್ಣನ ಸೇವಕರು. ಸೊ ಅದರಿಂದ ಸೇವೆಯನ್ನು ಮಾಡುವಂತಹ ವಿಧಾನವನ್ನು ಯಾರು ನಮಗೆ ಕಲಿಸಿಕೊಡ್ತಾರೆ? ಗುರುಗಳು. ಬಲರಾಮ್. ಸೊ ಅದು ಬಲರಾಮನ ಗುರುಗಳು, ಬಲರಾಮನ ಪ್ರತಿನಿಧಿ. ಸೊ ಅದರಿಂದ ಬಲರಾಮ ಈಸ್ ದ ಆದಿಗುರು. ಸೊ ಮೂಲ ಗುರು ಬಲರಾಮನಿಂದ ನಾವು ಎಲ್ಲ ಗುರುತತ್ವ ಮತ್ತು ಗುರು ಪ್ರತಿನಿಧಿಗಳು, ಗುರು ಪರಂಪರೆಯನ್ನು ರೆಪ್ರೆಸೆಂಟ್ ಮಾಡುವಂತ ಪ್ರತಿನಿಧಿಗಳು ಬಲರಾಮನಿಂದ ಬರ್ತಾರೆ. ಸೊ ಚೈತನ್ಯರ ಈ ಪೂರ್ಣಾಂಶ ವಿಸ್ತರಣೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಅ ಕಂಪ್ಲೀಟ್ ಎಕ್ಸ್ಪಾನ್ಷನ್. ವಿಸ್ತೃತ ರೂಪ ಆದ್ರೂ ಸಹ ಅದು ಪೂರ್ಣಾಂಶ ವಿಸ್ತೃತ ರೂಪ. ಸೊ ಅದು ಬಲರಾಮ. ಸೊ ತತ್ವ ಏನು? ಗುರು ತತ್ವ. ಸೊ ಅದ್ವೈತ ಆಚಾರ್ಯ ಯಾವ ತತ್ವ? ಮಹಾವಿಷ್ಣು ಮತ್ತು ಸದಾಶಿವನ್. ಸೊ ಶಂಭು ತತ್ವ ಮತ್ತು ಮಹಾವಿಷ್ಣು ಕಂಬೈನ್ಡ್ ಫಾರ್ಮ್. ಸೊ ಆ ಅದ್ವೈತ ಆಚಾರ್ಯರು ಗಂಗಾ ನದಿಯ ತಟದಲ್ಲಿ ಕಲಿಯುಗದ ಅವಸ್ಥೆ ಏನು ಇದೆ ಅದು ಅವನತಿಯನ್ನು ಹೊಂದುತ್ತಾ ಇದೆ ಅಂತ ಸ್ವಯಂ ಭಗವಾನ್ ಕೃಷ್ಣನಿಗೆ ಅವರು ಸಾಲಿಗ್ರಾಮ ಇಟ್ಟುಕೊಂಡು ಅದಕ್ಕೆ ತುಳಸಿ ಮತ್ತು ಗಂಗಾಜಲವನ್ನು ಅರ್ಪಣೆ ಮಾಡಿ ಅವರನ್ನು ಕರೀತಾರೆ. ಈ ಕಲಿಯುಗದ ಜನರ ಉದ್ಧಾರಕ್ಕಾಗಿ ನೀನು ಸ್ವತಃ ಅವತಾರವನ್ನು ಪಡಿಬೇಕು ಭಗವಂತ ಅಂತ ಅವರ ಪ್ರಾರ್ಥನೆಗಳು, ಅವರ ತೀವ್ರ ಪ್ರಾರ್ಥನೆಗಳು ಚೈತನ್ಯರ ಅವತಾರಕ್ಕೆ ಕಾರಣವಾಗಿತ್ತು. ಸೊ ಅದ್ವೈತ ಆಚಾರ್ಯರು. ಗದಾಧರ ಪಂಡಿತ ಭಗವಂತನ ಆಂತರಿಕ ಹ್ಲಾದಿನಿ ಶಕ್ತಿ ರಾಧಾರಾಣಿ ಮತ್ತು ಲಲಿತಾ ಇಬ್ಬರ ಕಂಬೈನ್ಡ್ ಇನ್ಕಾರ್ನೇಷನ್. ಸೊ ಶಕ್ತಿ ತತ್ವ. ಸೊ ಆಮೇಲೆ ಶ್ರೀವಾಸ ಠಾಕೂರ ತಟಸ್ಥ ಶಕ್ತಿ, ಜೀವತತ್ವವನ್ನು ಪ್ರತಿನಿಧಿಸ್ತಾರೆ. ಸೊ ಎಲ್ಲ ತತ್ವಗಳು ಈ ಪಂಚತತ್ವದಲ್ಲಿ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮ್ಯಾನಿಫೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಎಲ್ಲ ತತ್ವಗಳನ್ನು ನಾವು ಅವರ ಕೃಪೆಗಾಗಿ ಯಾಚಿಸುವುದು. ಪಂಚತತ್ವ ಮಂತ್ರವನ್ನು ಯಾಕೆ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೊದಲು ಜಪ ಮಾಡ್ತೇವೆ? ಯಾತಕ್ಕಾಗಿ ನಾವು ಜಪ ಮಾಡ್ತೇವೆ? ನಾಮದಲ್ಲಿ ಸ್ವಲ್ಪ ನಮ್ಗೆ ಮನ್ಸು ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಅವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಯಾವಾಗಲೂ ನಾಮಗಳನ್ನು ಮಾಡಬೇಕಾದ್ರೆ ಅಪರಾಧಗಳು ಆಗ್ತದೆ. ಆದ್ರೆ ಆ ಅಪರಾಧಗಳು ಅದರ ರಿಯಾಕ್ಷನ್ಸ್ಗಳು, ಅಂದ್ರೆ ಪ್ರತಿಫಲ ಏನಿದೆ ನಮ್ಗೆ ಬರುತ್ತೆ, ಅದು ತುಂಬಾ ಅಪರಾಧಗಳ ಪ್ರತಿಫಲ ತುಂಬಾ ಕಠೋರವಾಗಿರ್ತದೆ ಅಥವಾ ಗಾಢವಾಗಿರ್ತದೆ. ಆದ್ರೆ ಪಂಚತತ್ವ ಮಹಾಮಂತ್ರವನ್ನು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳುವ ಮೊದಲು ಹೇಳಿದ್ರೆ ಅಪರಾಧಗಳನ್ನು ಕ್ಷಮಿಸ್ತಾರೆ. ಪಂಚತತ್ವ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ನಮ್ಮ ಅಪರಾಧಗಳನ್ನು ಕ್ಷಮಿಸ್ತಾರೆ. ಆವಾಗ ನಾವು ಸತತವಾಗಿ ನಾಮ ಜಪ ಮಾಡಬೇಕಾದ್ರೆ ನಾಮ ಅಪರಾಧಗಳು ಆದರೆ ಸಹ ಅದರ ಪರಿಣಾಮ ಏನಿದೆ ಅದು ಕಡಿಮೆ ಆಗ್ತದೆ. ಅಂದ್ರೆ ಯಾವ ರೀತಿಯ ಪರಿಣಾಮಗಳು? ನಾಮ ಅಪರಾಧದ ಪರಿಣಾಮಗಳು. ಆದ್ರೆ
ಪಂಚತತ್ವರು ನಮಗೆ ಒಳ್ಳೆಯ ಪ್ರತಿಫಲವನ್ನು ನೀಡ್ತಾರೆ. ಸೊ ಆದ್ರಿಂದ ನಾವು ಪಂಚತತ್ವ ಇವರ ಕೃಪೆಗಾಗಿ ನಾವು ಯಾಚನೆ ಮಾಡ್ತೇವೆ. ಲಾಸ್ಟ್ ಟೈಮ್ ಪ್ರಶ್ನೆಯನ್ನು ಕೇಳಿದ್ರು ಒಬ್ರು ಪ್ರಭುಜಿಗಳು, ಎಷ್ಟು ಪಂಚತತ್ವ ಮಂತ್ರಗಳನ್ನು ಹೇಳಬೇಕು. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಜನರಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಮೊದಲ ರೌಂಡ್ ಮಾಡಬೇಕಾದ್ರೆ ನಮ್ಮ ಗುರು ಪ್ರಣಾಮ ಮಂತ್ರ, ಆಮೇಲೆ ಪ್ರಭುಪಾದ ಪ್ರಣಾಮ ಮಂತ್ರ ಹೇಳಿ, ಆಮೇಲೆ ಪಂಚತತ್ವ ಮಂತ್ರ 3 ಅಥವಾ 5 ಸಲ ಹೇಳ್ತೇವೆ. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಮೊದಲನೇ ಮಾಲೆ ಜಪವನ್ನು ಆರಂಭ ಮಾಡ್ತೇವೆ. ಆದರೆ ಆ 2ನೇ ಮಾಲೆ 3ನೇ ಮಾಲೆ ಈ ರೀತಿ ಆಗ್ಬೇಕಾದ್ರೆ ಕಡೇ ಪಕ್ಷ 1 ಸಲ ಆದ್ರೂ ಪಂಚತತ್ವ ಮಂತ್ರವನ್ನು ನಾವು ಹೇಳಬೇಕು. ಸೊ ಅವರ ಕೃಪೆಗಾಗಿ. ಸೊ ಪಂಚತತ್ವ ಇವರ ಕೃಪೆಯಿಂದ ನಮಗೆ ಶುದ್ಧ ಕೃಷ್ಣ ಪ್ರೇಮ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅವರ ಕೃಪೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ರಿಂದ ವಿ ಹ್ಯಾವ್ ಟು ಪ್ಲೀಡ್ ಅಂದ್ರೆ ಏನು? ನಾವು ಬೇಡಬೇಕು. ಬೆಗ್ಗಿಂಗ್ ಅಂದ್ರೆ ಭಿಕ್ಷೆ ಬೇಡಿದಾಗ ಹೇಗೆ ಅವರು ಭಿಕ್ಷುಕರು ಎಲ್ಲ ತೀವ್ರವಾಗಿ ಬೇಡ್ತಾರೆ, ಅದೇ ರೀತಿ ನಾವು ಪಂಚತತ್ವ ಇವರ ಹತ್ರ ನಾವು ಅವರ ಕೃಪೆಗಾಗಿ ನಾವು ಬೇಡಬೇಕು. ಸೊ ವಿ ಆರ್ ಆಲ್ಸೋ ಬೆಗ್ಗಿಂಗ್. ಸೊ ಅದಕ್ಕಾಗಿ ಪಂಚತತ್ವ ಇವರು ನವದ್ವೀಪದಲ್ಲಿ ಹರಿನಾಮ ಸಂಕೀರ್ತನೆ ಆಂದೋಲನವನ್ನು ಆರಂಭ ಮಾಡಿದ್ರು, ನಮ್ಮಂತಹ ಜೀವಾತ್ಮರ ಉದ್ಧಾರಕ್ಕಾಗಿ. ಸೊ ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಯಾತಕ್ಕೆ ಬಂದ್ರು? ಕೃಷ್ಣ ಪ್ರೇಮ ಈ ಧನವನ್ನು ನೀಡ್ಲಿಕ್ಕೆ ಬಂದ್ರು. ಕಾಸ್ಲೆಸ್ ಮರ್ಸಿ, ನಿಷ್ಕಾರಣ ಕರುಣೆ. ನಿಷ್ಕಾರಣ ಕರುಣೆ ಅಂದ್ರೇನು? ಕರುಣೆ ಮತ್ತು ನಿಷ್ಕಾರಣ ಕರುಣೆಗೆ ಏನು ವ್ಯತ್ಯಾಸ? ಕಾಸ್ಲೆಸ್ ಮರ್ಸಿ ಮತ್ತು ಕಾಸ್ಲೆಸ್ ಮರ್ಸಿ, ನಿಷ್ಕಾರಣ ಕರುಣೆ ಮತ್ತು ಕರುಣೆ, ಅಥವಾ ಮರ್ಸಿ ಅಂಡ್ ಕಾಸ್ಲೆಸ್ ಮರ್ಸಿ, ಏನ್ ಡಿಫ್ರೆನ್ಸ್ ಏನು? ಕರುಣೆ ನಾವು ಪ್ರಾರ್ಥನೆ ಮಾಡೋದ್ರಿಂದ ಸಿಗುತ್ತೆ. ಕರುಣೆ ಅದು ಅವ್ರ ಇಚ್ಛೆನೆ ಆತರ ಅನ್ಕೊಂಡೇ ಇರಲ್ಲ, ಇದ್ದಕ್ಕಿದ್ದಂಗೆನೆ ಅವರಿಗೆ ಕರುಣೆ. ನಿಷ್ಕಾರಣ ಕರುಣೆ ಅಂದ್ರೆ ಏನು, ಅದಕ್ಕೆ ಆ ಕೃಪೆಯನ್ನು ನೀಡ್ಲಿಕ್ಕೆ ಏನಾದ್ರೂ ಕಾರಣಗಳು ಬೇಡ. ಅಥವಾ ಈಗ ಉದಾಹರಣೆಗೆ ಕರುಣೆ ಅಂದ್ರೆ ನಾವು ಕೆಲವರ ಮೇಲೆ ಕೃಪೆ ತೋರಿಸ್ಬೋದು, ನಮಗೆ ಆತ್ಮೀಯರಾಗಿದ್ರೆ ಅಥವಾ ನಮಗೆ ಪರಿಚಯ ಇದ್ರೆ ಅಥವಾ ನಮ್ಮ ಮಿತ್ರರಾಗಿದ್ರೆ. ಈ ರೀತಿ ದೇರ್ ಆರ್ ಸಮ್ ರೂಲ್ಸ್. ಅಂದ್ರೆ ಏನು, ಚೂಸ್ ಮಾಡ್ತೇವೆ, ಇವನಿಗೆ ಕರುಣೆ ಕೊಡ್ತೇನೆ, ಇವರಿಗೆ ಕರುಣೆ. ಆದ್ರೆ ನಿಷ್ಕಾರಣ ಕರುಣೆಯಲ್ಲಿ ಪಾತ್ರ ಅಪಾತ್ರ ನಾದೇಕೆ ದೇಶ ಕಾಲ ಪಾತ್ರ ಏನು ನೋಡುವುದಿಲ್ಲ. ಅಂದ್ರೆ ಯಾವ ದೇಶದವನು, ಯಾವ ಜಾತಿಯಿಂದ ಬಂದ, ಅವನ ಆಯಸ್ಸು ಎಷ್ಟು, ಸ್ತ್ರೀನ ಪುರುಷನ, ಅವನ ಆರ್ಥಿಕ ಬ್ಯಾಕ್ಗ್ರೌಂಡ್ ಏನು, ಅವನಿಗೆ ರೋಗ ಇದೆಯಾ, ಡಿಸೀಸಸ್ ಇದೆಯಾ, ಅಥವಾ ಅವನು ಬಾಲಕನೋ ವೃದ್ಧನೋ, ಈ ರೀತಿ ಯಾವುದೇ ಏನು ಡಿಫ್ರೆನ್ಶಿಯೇಷನ್ ಅದರಲ್ಲಿ ಈ ರೀತಿ ಆ ರೀತಿ ಅಂತ ಯಾವುದೇ ಡಿಫ್ರೆನ್ಶಿಯೇಷನ್ ಮಾಡಲ್ಲ. ಯಾರು ಸಿಗ್ತಾರೋ ಅವರಿಗೆ ಕರುಣೆಯನ್ನು ಕೊಡುವುದು. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಷ್ಕಾರಣ ಕರುಣೆಯನ್ನು ಪ್ರತಿಯೊಬ್ಬರಿಗೂ ನೀಡಿದ್ರು. ಸೊ ಈಗ ಎಲ್ರಿಗೂ ನಿಷ್ಕಾರಣ ಕರುಣೆ ಇದೆ. ಇಲ್ಲಿ ಪ್ರಪಂಚದಲ್ಲಿ ಎಷ್ಟು ಜನ ಈ ಮನುಷ್ಯ ದೇಹವನ್ನು ಪಡೆದಿದ್ದಾರೆ, ಎಲ್ಲರ ಮೇಲೆ ನಿಷ್ಕಾರಣ ಕರುಣೆ ಇದೆ. ಆದ್ರೆ ಅವರ ಫ್ರೀ ವಿಲ್, ಸ್ವತಂತ್ರ ಇಚ್ಛೆ ಇದೆ, ಅದನ್ನು ಸ್ವೀಕಾರ ಮಾಡಬೇಕೋ ಅಥವಾ ಇಲ್ವೋ ಅಂತ. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ತಮ್ಮ ಸಹಚರರಾದ ನಿತ್ಯಾನಂದ ಪ್ರಭು ಮತ್ತು ಹರಿದಾಸ ಠಾಕೂರ್ ಅವರೊಂದಿಗೆ ಸೇರಿ ಪವಿತ್ರ ನಾಮಸ್ಮರಣೆ ಮತ್ತು ಹರಿನಾಮ ಸಂಕೀರ್ತನ ಚಳುವಳಿಯನ್ನು ಪ್ರಚಾರ ಮಾಡಿದ್ರು. ಎಲ್ಲಿ? ಪ್ರಪ್ರಥಮವಾಗಿ ನವದ್ವೀಪದಲ್ಲಿ, ಆಮೇಲೆ ಭಾರತದಾದ್ಯಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರದ ಜಪ, ಇದು ಪ್ರಾಮುಖ್ಯತೆ ಈ ಹರಿನಾಮ ಸಂಕೀರ್ತನೆ. ಸೊ ನಮ್ಮ ಗುರಿ ಕೂಡ ಅದೇ, ಏನು? ಪ್ರೇಮನಾಮವನ್ನು ಮಾಡಬೇಕು, ಕೃಷ್ಣ ಪ್ರೇಮವನ್ನು ಪಡಿಬೇಕು. ಅದಕ್ಕಾಗಿ ನಮ್ಮ ಪ್ರಯತ್ನ ಏನಿದೆ, ಇದು ಚೈತನ್ಯ ಮಹಾಪ್ರಭುಗಳ ಇಚ್ಛೆಯಂತೆ ಅವರು ನೀಡಿರುವಂತಹ ಪ್ರೇಮನಾಮ ಸಂಕೀರ್ತನ. ಹರಿನಾಮ ಸಂಕೀರ್ತನ ಅಂದ್ರೆ ಪ್ರೇಮನಾಮ ಸಂಕೀರ್ತನ.
ಇದು ಅವರು ನಮ್ಗೆ ನೀಡ್ಲಿಕ್ಕೆ ಬಂದ್ರು. ಸೊ ಸುನಂದ ಮಾತಾಜಿ ರೇಸ್ ದ ಹ್ಯಾಂಡ್. ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಪ್ರಭುಜಿ, ಮಿಸ್ ಆಗಿ ಬಂತು. ಸೊ ಪ್ರೇಮನಾಮ ಸಂಕೀರ್ತನೆ ಚಳುವಳಿಯನ್ನು ಅವರು ಪ್ರಚಾರ ಮಾಡಿದ್ರು. ಸೊ ಭಾರತದಾದ್ಯಂತ ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಟೂರ್ ಅನ್ನು ಮಾಡ್ತಾರೆ. ದಕ್ಷಿಣ ಭಾರತ, ಆಮೇಲೆ ಪಂಡರಾಪುರ, ಉಡುಪಿ, ಆಮೇಲೆ ಶ್ರೀರಂಗಂ, ಅಲ್ಲಿ ಚಾತುರ್ಮಾಸ. ಸೊ ಈ ರೀತಿ ದಕ್ಷಿಣ ಭಾರತದ ಉದ್ದಕ್ಕೂ ಅವರು ಈ ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರವನ್ನು ಕೂಡ ಅವರು ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ನನ್ನ ಸೇನಾಪತಿ ಭಕ್ತ ಕೂಡ ಬರ್ತಾನೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಭಾರತದ ಗಡಿಯ ಆಚೆಗೆ ತೆಗೆದುಕೊಂಡು ಹೋಗಿ ಹರಿನಾಮ ಸಂಕೀರ್ತನ ಆಂದೋಲನವನ್ನು ಮೂಮೆಂಟ್ ಇದನ್ನು ಸ್ಪ್ರೆಡ್ ಮಾಡ್ತಾನೆ, ಅಂದ್ರೆ ಹರಡ್ತಾನೆ ಅಂತ. ಸೊ ಅದು ಪಂಚತತ್ವ ಇವರ ಕೃಪೆ ಮತ್ತು ಚೈತನ್ಯ ಮಹಾಪ್ರಭುಗಳ ಕೃಪೆ. ಅವರು ಚೈತನ್ಯ ಮಹಾಪ್ರಭುಗಳು ಈ ಕೃಪೆಯನ್ನು ಪ್ರಮುಖವಾಗಿ ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ ಠಾಕೂರರ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಸೊ ಹಿಂದಿನ ಕ್ಲಾಸಲ್ಲಿ ಹರಿದಾಸ ಠಾಕೂರರ ಬಗ್ಗೆ, ಅವರ ಜೀವನ ಚರಿತ್ರೆ ಸ್ವಲ್ಪ ನೋಡಿದೆ. ಸೊ ಇವತ್ತು ಹರಿನಾಮ ಚಿಂತಾಮಣಿಯಲ್ಲಿ ಹರಿದಾಸ ಠಾಕೂರರ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಡಿಸ್ಕಷನ್ಸ್ ಗಳನ್ನು ಮಾಡ್ತಾರೆ. ದರ್ ಇಸ್ ಎ ಡಿಸ್ಕಷನ್ ಅಬೌಟ್ ದ ಹೋಲಿ ನೇಮ್. ಹೋಲಿ ನೇಮ್ ಅಂದ್ರೆ ಹರಿನಾಮದ ಬಗ್ಗೆ. ಅದನ್ನು ಇವತ್ತು ನೋಡೋಣ. ಅದರ ಮೊದಲು ಇದನ್ನು ಯಾರಾದ್ರೂ ಓದ್ತೀರಾ ದಯವಿಟ್ಟು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಓದಿ. ಗದಾಧರ ಮತ್ತು ಗೌರಾಂಗರಿಗೆ ಹಾಗೂ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ. ಸೀತಾ ಮತ್ತು ಅದ್ವೈತ ಶ್ರೀವಾಸ ಹಾಗೂ ಸಮಸ್ತ ಭಕ್ತರಿಗೆ ಜಯವಾಗಲಿ. ನೀಲಾಚಲದ ಸಮುದ್ರ ತೀರದಲ್ಲಿರುವ ಜಗನ್ನಾಥ ದೇವಾಲಯದಲ್ಲಿ ದಾರು ಬ್ರಹ್ಮನಾಗಿ, ಅಂದರೆ ಮರದ ರೂಪದಲ್ಲಿರುವ ಪರಮ ಪುರುಷೋತ್ತಮನಾಗಿ ಭಗವಂತನು ನೆಲೆಸಿದ್ದಾನೆ. ಕರುಣಾಮಯಾಗಿ ಈ ಭೌತಿಕ ಜಗತ್ತಿಗೆ ಅವತರಿಸಿರುವ ಆತನು ಭೌತಿಕ ಸುಖಭೋಗ ಮತ್ತು ಮುಕ್ತಿ ಎರಡನ್ನೂ ಕರುಣಿಸಿದ್ದಾನೆ. ಇದೇ ಧಾಮದಲ್ಲಿ ಮಾನವ ಕುಲಕ್ಕೆ ಸೌಭಾಗ್ಯವನ್ನು ನೀಡಲು ಮತ್ತು ಕಲಿಯುಗದ ಧರ್ಮವನ್ನು ಪ್ರಚಾರ ಪಡಿಸಲು ಪರಮ ಪುರುಷೋತ್ತಮನಾದ ಶ್ರೀ ಚೈತನ್ಯರು ಸನ್ಯಾಸಿ ರೂಪದಲ್ಲಿ ಬಂದು ಕಾಶಿ ಮಿಶ್ರರ ಮನೆಯಲ್ಲಿ ನೆಲೆಸಿದರು. ಅಲ್ಲಿ ಅವರು ತಮ್ಮ ಭಕ್ತರೊಂದಿಗೆ ಸೇರಿ ಕಲ್ಪವೃಕ್ಷವು ಮುಕ್ತ ಹಸ್ತದಿಂದ ಸಂಪತ್ತನ್ನು ನೀಡುವಂತೆ ಎಲ್ಲರಿಗೆ ಭಗವಂತನ ಮೇಲಿನ ಪ್ರೇಮವನ್ನು ಹಂಚಿದರು. ಅಲ್ಲಿ ಭಗವಂತನು ಜೀವಿಗಳಿಗೆ ಸೂಕ್ತವಾದ ಆಧ್ಯಾತ್ಮಿಕ ಬೋಧನೆಯನ್ನು ನೀಡುವಲ್ಲಿ ವಿಶೇಷ ಕಾಳಜಿ ವಹಿಸಿದರು. ವಿವಿಧ ಭಕ್ತರಿಂದ ಭಕ್ತಿಯ ಸೇವೆ ವಿವಿಧ ಆಯಾಮಗಳ ವಿವರಿಸಂತೆ ಮಾಡಿ ತಾವೇ ಸ್ವತಃ ಪರಮಾನಂದಾಗಿ ಕುಳಿತು ಈ ಮಾತುಗಳು ಆಲಿಸುವ ಮೂಲಕ ಅವರು ಇದನ್ನು ನೆರವೇರಿಸಿದರು. ಹರೇ ಕೃಷ್ಣ ಪ್ರಭು. ಸೊ ಮರದ ರೂಪದಲ್ಲಿ ಅಂದ್ರೆ ದಾರು ಬ್ರಹ್ಮ ಜಗನ್ನಾಥ. ಸೊ ಚೈತನ್ಯ ಮಹಾಪ್ರಭುಗಳು ಹೆಚ್ಚಿನ ಸಮಯವನ್ನು ಜಗನ್ನಾಥಪುರಿಯಲ್ಲಿ ಕಳೆದರು. ಮತ್ತು ಭಗವಂತ ಅವನು ಆಧ್ಯಾತ್ಮಿಕ ನಮ್ಗೆ ಈ ಬೆನಿಫಿಟ್ಸ್ ಗಳನ್ನು ಕೊಡುವುದಷ್ಟೇ ಅಲ್ಲದೆ ಭೌತಿಕ ಸುಖಭೋಗ ಮತ್ತು ಮುಕ್ತಿ ಇದನ್ನು ಕೂಡ ಭಗವಂತ ನಮ್ಗೆ ಕರುಣಿಸ್ತಾನೆ. ಸೊ ಆದ್ರಿಂದ ಜಗನ್ನಾಥ ತುಂಬಾ ಕರುಣಾಮಯಿ, ಕೃಪಾಮಯಿ. ಸೊ ಜಗನ್ನಾಥ ಮತ್ತು ಚೈತನ್ಯ ಮಹಾಪ್ರಭುಗಳು ಇವರ ಈ ಭಾವದ ಎಕ್ಸ್ಚೇಂಜಸ್ ಜಗನ್ನಾಥಪುರಿಯಲ್ಲಿ ಆಗ್ತಾ ಇರ್ತದೆ. ಸೊ ಸನ್ಯಾಸವನ್ನು ತೆಗೆದುಕೊಂಡ ನಂತರ ಚೈತನ್ಯ ಮಹಾಪ್ರಭುಗಳು ಹೆಚ್ಚಿನ ಸಮಯವನ್ನು ಜಗನ್ನಾಥಪುರಿಯಲ್ಲಿ ಕಳೆದರು. ಆವಾಗ ಅವರು ಪ್ರಪ್ರಥಮವಾಗಿ ಅಲ್ಲಿ ಕಾಶಿ ಮಿಶ್ರರ ಮನೆಯಲ್ಲಿ ನೆಲೆಸಿದರು. ಆಮೇಲೆ ಬೇರೆ ಬೇರೆ ಭಕ್ತರಿಂದ ಬೇರೆ ಬೇರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸ್ತಾ ಇದ್ರು. ಅವರಿಂದ ಕೇಳುತ್ತಾ ಇದ್ರು ಮತ್ತು ಕೆಲವೊಮ್ಮೆ ತಾವಾಗಿಯೇ ಬೋಧನೆಗಳನ್ನು ಮಾಡ್ತಾ ಇದ್ರು. ಸೊ ಯಾವಾಗ ಈ ಡಿಸ್ಕಷನ್ಸ್ಗಳು ಆಗ್ತಾ ಇತ್ತು, ಅವರು ತುಂಬಾ ಪರಮಾನಂದವನ್ನು ಅವರು ಹೊಂದುತ್ತಾ ಇದ್ರು. ಸೊ ಯಾವ ಭಕ್ತರ ಜೊತೆ ಯಾವ ರೀತಿಯಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಇದ್ರು? ರಾಮಾನಂದ ರಾಯ್, ಸಾರ್ವಭೌಮ ಭಟ್ಟಾಚಾರ್ಯ, ರೂಪ ಗೋಸ್ವಾಮಿ, ಹರಿದಾಸ ಠಾಕೂರ್, ಹೀಗೆ ಅನೇಕ ಭಕ್ತರ ಜೊತೆ ಡಿಸ್ಕಷನ್ಸ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ರಾಮಾನಂದ ರಾಯರ ಮೂಲಕ ರಸದ ಪರಿಕಲ್ಪನೆಯನ್ನು ಬೋಧಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರ ಮೂಲಕ ಮುಕ್ತಿಯ ನಿಜವಾದ ತತ್ವ ಅಂದ್ರೆ ದ ಸೈನ್ಸ್ ಆಫ್ ಲಿಬರೇಷನ್, ಮುಕ್ತಿಯ ನಿಜವಾದ ತತ್ವ ಇದನ್ನು ಕಲಿಸಿದ್ರು.
ಆಮೇಲೆ ರೂಪ ಗೋಸ್ವಾಮಿಗಳ ಮೂಲಕ ಸೈನ್ಸ್ ಆಫ್ ಡಿವೋಷನಲ್ ಸರ್ವಿಸ್ ಅಂದ್ರೆ ರಸದ ಬೇರೆ ಬೇರೆ ವಿವರಗಳನ್ನು ತಿಳಿಸಿಕೊಟ್ರು. ಮತ್ತು ಪ್ರಮುಖವಾಗಿ ಹರಿದಾಸ ಠಾಕೂರರ ಮೂಲಕ ಪವಿತ್ರ ನಾಮದ ದಿವ್ಯ ನಾಮದ ಸಂಪೂರ್ಣ ಮಹಿಮೆಯನ್ನು ಅವರು ಬೋಧಿಸಿದರು. ಸೊ ಈ ರೀತಿ ಅವರು ಬೇರೆ ಬೇರೆ ಸೈನ್ಸ್ ಆಫ್ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆಯ ಬಗ್ಗೆ, ಶುದ್ಧ ಭಕ್ತಿಯ ಬಗ್ಗೆ ಬೇರೆ ಬೇರೆ ಭಕ್ತರ ಜೊತೆ ಅವರು ಈ ಡಿಸ್ಕಷನ್ಸ್ ಗಳನ್ನು ಅವರು ಮಾಡ್ತಾ ಇದ್ರು. ಒಂದು ದಿನ ಏನಾಗ್ತದೆ, ಸಮುದ್ರದಲ್ಲಿ ಸ್ನಾನ ಮಾಡಿದ ನಂತರ ಚೈತನ್ಯ ಮಹಾಪ್ರಭುಗಳು ಸಿದ್ಧಬಕುಲ ವೃಕ್ಷದ ಬಳಿಗೆ ಹರಿದಾಸ್ ಠಾಕೂರರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ, ಏನು ಚೈತನ್ಯ ಮಹಾಪ್ರಭುಗಳು ಸ್ವತಃ ಬರ್ತಾ ಇದ್ರು ಹರಿದಾಸ್ ಠಾಕೂರರನ್ನು ಭೇಟಿ ಮಾಡಲಿಕ್ಕೆ. ಯಾಕಂದ್ರೆ ಹರಿದಾಸ ಠಾಕೂರರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರುವುದರಿಂದ ಜಗನ್ನಾಥ ದೇವಾಲಯದ ಒಳಗಡೆ ಅವರಿಗೆ ಎಂಟ್ರೆನ್ಸ್ ಅವರಿಗೆ ಇರಲಿಲ್ಲ. ಸೊ ಅದರಿಂದ ಸ್ವಯಂ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅವರೇ ಹರಿದಾಸ ಠಾಕೂರರನ್ನು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ರು. ಸೊ ಆ ದಿನ ಸಮುದ್ರ ಸ್ನಾನ ಆದ ಮೇಲೆ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರನ್ನು ಭೇಟಿ ಆಗ್ತಾರೆ ಮತ್ತು ತುಂಬಾ ಪ್ರಫುಲ್ಲಿತ ಆನಂದಮಯ ಮನಸ್ಸನ್ನು ಹೊಂದಿರ್ತಾರೆ ಆ ದಿನ. ಅದಕ್ಕಾಗಿ ತಮ್ಮ ಕೃಪೆಯನ್ನು ಎಲ್ಲಾ ಜೀವಾತ್ಮರಿಗೆ ನೀಡಲಿಕ್ಕೆ, ಹರಿದಾಸ ಠಾಕೂರರ ಮೂಲಕ ನೀಡಲಿಕ್ಕೆ ಹರಿದಾಸ ಠಾಕೂರರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು? ಜೀವಿಗಳು ಭೌತಿಕ ಅಸ್ತಿತ್ವದಿಂದ ಹೇಗೆ ಸುಲಭವಾಗಿ ಮುಕ್ತಿಯನ್ನು ಪಡೆಯಬಹುದು ಅಂತ ಹರಿದಾಸ ಠಾಕೂರರಲ್ಲಿ ಕೇಳ್ತಾರೆ. ಆವಾಗ ಹರಿದಾಸ್ ಠಾಕೂರರು ಏನ್ ಹೇಳ್ತಾರೆ? ಭಗವಂತ, ನೀನು ನನ್ನ ಹತ್ರ ಯಾಕೆ ಕೇಳ್ತಾ ಇದ್ಯಾ? ನಾನು ಒಬ್ಬ ಬದ್ಧ ಜೀವ, ನನ್ನ ಹತ್ರ ಏನು ಕೇಳ್ತಾ ಇದ್ಯಾ? ನೀನೇ ಆಧ್ಯಾತ್ಮಿಕ ಸೂರ್ಯ ಇದ್ದಾಗೆ, ನಾನು ಒಂದು ಬೆಳಕಿನ ಕಿರಣ ಇದ್ದಾಗೆ, ನೀನು ಮಹಾಪ್ರಭು, ನಾನು ನಿನ್ನ ಸೇವಕ. ಸೊ ಆದ್ರಿಂದ ನಿನಗೆ ಹೇಳುವಂತಹ ಸಾಮರ್ಥ್ಯ ನನಗೆ ಇಲ್ಲ, ಆದ್ರೆ ನೀನು ನನಗೆ ಈ ಆಜ್ಞೆಯನ್ನು ನೀಡಿದ್ದೀಯ. ಆದ್ರಿಂದ ನಾನು ಆ ಆಜ್ಞೆಯನ್ನು ಪರಿಪಾಲಿಸಲೇಬೇಕು. ಆದ್ರಿಂದ ಸಂತೋಷದಿಂದ ನಾನು ಈ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಹರಿದಾಸ್ ಠಾಕೂರರು ಹೇಳಿ, ಅವರು ಪ್ರಪ್ರಥಮವಾಗಿ ಕೃಷ್ಣ ಮತ್ತು ಅವನ ಶಕ್ತಿಗಳ ಬಗ್ಗೆ, ಅಂದ್ರೆ ಪ್ರಪ್ರಥಮವಾಗಿ ಈ ಎಲ್ಲಾ ತತ್ವಗಳು ನಮಗೆ ಅರ್ಥ ಆಗ್ಬೇಕು. ಯಾವ ಯಾವ ತತ್ವಗಳು? ವಿಷ್ಣು ತತ್ವ, ಗುರು ತತ್ವ, ಶಂಭು ತತ್ವ, ಶಕ್ತಿ ತತ್ವ, ಜೀವ ತತ್ವ, ಈ ಎಲ್ಲಾ ತತ್ವಗಳು ನಮಗೆ ಅರ್ಥ ಆಗ್ಬೇಕು. ಆವಾಗ ನಾವು ಶುದ್ಧವಾಗಿ ಹರಿನಾಮವನ್ನು ನಾವು ಜಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವನ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚಮೆ ದಿವ್ಯಂ ಏವಂ ಯೋ ವೇತಿ ತತ್ವತಃ. ಅಲ್ಲಿ ಏನ್ ಹೇಳ್ತಾನೆ? ತತ್ವತಃ ಅಂದ್ರೆ ತತ್ವಗಳನ್ನು ಸರಿಯಾಗಿ, ಕೃಷ್ಣನ ಜನ್ಮ, ಕೃಷ್ಣನ ಲೀಲೆಗಳು, ಇದನ್ನು ತತ್ವತಃ ಅರ್ಥ ಮಾಡಿಕೊಳ್ಳು ಅಂತ. ಆಮೇಲೆ ಇನ್ನೂ ಒಂದು ಸ್ಥಳದಲ್ಲಿ ಹೇಳ್ತಾರೆ, ಎಷ್ಟೊಂದು ಸ್ಥಳದಲ್ಲಿ ತತ್ವತಃ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸ್ಥಳದಲ್ಲಿ ಏನು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಸೊ ಅಂತಹ ಆಧ್ಯಾತ್ಮಿಕ ಗುರುಗಳ ಪಾದಕಮಲಗಳಿಗೆ ಶರಣಾಗು. ಯಾಕೆ ಶರಣಾಗಬೇಕು? ಯಾಕೆಂದ್ರೆ ಈ ತತ್ವಗಳು ನಮ್ಮದೇ ಆದ ಬುದ್ಧಿ, ಮನಸ್ಸು ಮತ್ತು ಬುದ್ಧಿಯಿಂದ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಆಧ್ಯಾತ್ಮಿಕ ವಿಜ್ಞಾನ ಏನಿದೆ, ಈ ಬೇರೆ ಬೇರೆ ತತ್ವಗಳು ಏನಿದೆ, ಇದು ನಮಗೆ ಗುರುಗಳು ತಮ್ಮ ಕೃಪೆಯಿಂದ ವಿವರಿಸ್ತಾರೆ. ಅವರು ನಮಗೆ ಈ ಜ್ಞಾನವನ್ನು ನೀಡ್ತಾರೆ. ಪ್ರೇಮ ಭಕ್ತಿ ಜಹಾ ಹೋಯ್ತೆ ಅವಿದ್ಯ ವಿನಾಶ ಜಾತೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು. ಸೊ ದಿವ್ಯಜ್ಞಾನ ಹೃದಯದಲ್ಲಿ ಪ್ರಕಾಶಣೆ ಆಗ್ಬೇಕಾದ್ರೆ ಗುರುಗಳ ಕೃಪೆ ಬೇಕು. ಆದ್ರಿಂದ ಅಂತಹ ಗುರುಗಳು ಯಾರು?
ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆ, ಅಂತಹ ಗುರುಗಳ ಶರಣು ಹೋಗು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಅದೋ ಗುರುಪಾದಾಶ್ರಯ. ಆವಾಗ ಗುರುಗಳ ಕೃಪೆಯಿಂದ ಈ ಬೇರೆ ಬೇರೆ ತತ್ವಗಳು ನಮಗೆ ಅರ್ಥ ಆಗ್ತದೆ. ಇಲ್ಲದಿದ್ರೆ ಒನ್ ಗೆಟ್ಸ್ ಬಿವಿಲ್ಡರ್ಡ್ ಅಂದ್ರೆ ದಿಗ್ಭ್ರಮೆ ಹೊಂದಿಬಿಡ್ತಾನೆ. ಸೊ ಆದ್ರಿಂದ ಈ ತತ್ವಗಳನ್ನು ಪ್ರಪ್ರಥಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಚೈತನ್ಯ ಮಹಾಪ್ರಭುಗಳು ಯಾವಾಗ ಹೇಳ್ತಾರೆ ಜೀವಿಗಳು ಭೌತಿಕ ಅಸ್ತಿತ್ವದಿಂದ ಹೇಗೆ ಸುಲಭವಾಗಿ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿದಾಗ, ಪ್ರಪ್ರಥಮವಾಗಿ ಹರಿದಾಸ ಠಾಕೂರರು ಬೇರೆ ಬೇರೆ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಏನು? ಪ್ರಪ್ರಥಮವಾಗಿ ಕೃಷ್ಣ ಮತ್ತು ಅವನ ಶಕ್ತಿಗಳು ಅಂದ್ರೆ ವಿಷ್ಣು ತತ್ವ, ಶಕ್ತಿ ತತ್ವ ಅಂದ್ರೆ ಏನು? ಕೃಷ್ಣನ ಶಕ್ತಿಗಳು ಯಾವ ಯಾವ ರೀತಿ? 3 ವಿಧಗಳು. ಯಾವುದು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅದನ್ನು ಹರಿದಾಸ ಠಾಕೂರರು ಯಾವ ರೀತಿ ವಿವರಿಸ್ತಾರೆ? ಚಿತ್ ವೈಭವ, ಅಚಿತ್ ವೈಭವ ಮತ್ತು ಜೀವ ವೈಭವ. ಸೊ ಕೃಷ್ಣನ ಶಕ್ತಿಗಳು ಎಲ್ಲ ಅಪಾರವಾದ ಶಕ್ತಿಯನ್ನು, ಅನಂತವಾದ ಶಕ್ತಿಯನ್ನು ಕೃಷ್ಣ ಹೊಂದಿದ್ದಾನೆ. ಪರಾಸ್ಯ ಶಕ್ತಿರ್ ವಿವಿಧ ಇವ ಸೂಯತೆ. ಸೊ ಅಚಿಂತ್ಯ ಶಕ್ತಿಗಳು ಇದೆ ಕೃಷ್ಣನದ್ದು. ಅದರಲ್ಲಿ ಪ್ರಮುಖವಾದ ಶಕ್ತಿಗಳು ಯಾವುದು? ಚಿತ್ ಶಕ್ತಿ, ಅಚಿತ್ ಶಕ್ತಿ ಮತ್ತು ಜೀವಶಕ್ತಿ. ಸೊ ಹಾಗಿದ್ರೆ ಚಿತ್ ಶಕ್ತಿ ಅಂದ್ರೆ ಏನು? ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಉಂಟಾದಂತ ಆಂತರಿಕ ಶಕ್ತಿಗಳು. ಇದು ಚಿತ್ ವೈಭವವನ್ನು ತೋರಿಸ್ತದೆ. ಅಚಿತ್ ವೈಭವ ಅಂದ್ರೆ ಬಹಿರಂಗ ಶಕ್ತಿ. ಯಾವುದು ಜಡವಾಗಿದೆ, ಚೇತನ ರಹಿತವಾಗಿದೆ, ಅದು ಈ ಭೌತಿಕ ಜಗತ್ತು. ಮತ್ತು ಮೂರನೆಯದು ಜೀವ ವೈಭವ. ಜೀವ ವೈಭವ ಅಂದ್ರೆ ಅಸಂಖ್ಯಾತ ಜೀವಾತ್ಮರು, ನಮ್ಮ ಹಾಗೆ ಇರುವಂತಹ ಜೀವಾತ್ಮರು, ಅಸಂಖ್ಯಾತ ಜೀವಾತ್ಮರು, ಇದು ಕೌಂಟ್ಲೆಸ್ ಸೂಕ್ಷ್ಮ ಕಣಗಳು. ಸೊ ಈ ಎಲ್ಲಾ ಜೀವಾತ್ಮರು ಕೃಷ್ಣನ ನಿತ್ಯ ದಾಸರು. ಸೊ ನಿತ್ಯೋ ನಿತ್ಯಾನಾಂ ಚೇತನಾನಾಂ. ಆ ಶ್ಲೋಕ ಏನು ಉಪನಿಷತ್ಗಳು ಸಹ ಏನು ಹೇಳ್ತಾರೆ? ಎಲ್ಲಾ ಜೀವಿಗಳಲ್ಲಿ, ಜೀವಾತ್ಮರಲ್ಲಿ ಒಬ್ನು ಸುಪ್ರೀಂ ಅವನು ಆತ್ಮ ಇದ್ದಾನೆ. ಯಾರವನು? ಪರಮಾತ್ಮ. ಸೊ ಅದೇ ರೀತಿ ಎಷ್ಟೊಂದು ಚೇತನ ಸಹಿತವಾದಂತಹ ಚೇತನಾತ್ಮಕ ಜೀವಾತ್ಮರು ಇದ್ದಾರೆ. ಸೊ ಅವರನ್ನೆಲ್ಲ ಯಾರು ನೋಡ್ಕೊಳ್ತಾನೆ? ಕೃಷ್ಣ ಅವನು ನೋಡ್ಕೊಳ್ತಾನೆ. ಸೊ ಅದರಿಂದ ಪ್ರಪ್ರಥಮವಾಗಿ ಚಿದ್ವೈಭವ. ಚಿದ್ವೈಭವ ಅಂದ್ರೆ ಯಾವುದು? ಅವನ ಆಧ್ಯಾತ್ಮಿಕವಾದ ಆಂತರಿಕ ಶಕ್ತಿ. ಸೊ ಆಂತರಿಕ ಶಕ್ತಿ ಎಲ್ಲ ಎಲ್ಲಿ ಬರ್ತದೆ? ಚಿದ್ವೈಭವ ವೈಕುಂಠ ಮತ್ತು ಗೋಲೋಕಧಾಮ. ಈ ಬ್ರಹ್ಮಜ್ಯೋತಿಯಲ್ಲಿರುವಂತ ಅನೇಕ ಗ್ರಹಗಳು, ನಾವು ಗೋಲೋಕ ಚಾರ್ಟ್ ಅನ್ನೆಲ್ಲ ನೋಡಿದೀವಿ. ಸೊ ಅದರಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಮತ್ತು ವೈಕುಂಠ ಲೋಕದಲ್ಲಿ ಇರುವಂತಹ ಎಲ್ಲ ಆಂತರಿಕ ಶಕ್ತಿ, ಎಲ್ಲ ಜೀವಾತ್ಮಗಳು, ಸೊ ಇವರೆಲ್ಲ ಸೇರಿ ಚಿತ್ವೈಭವ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನು ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ, ಏನು? ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವ್ರತೇಶು ಸುರಬೀರ್ ಅಭಿಪಾಲಯಂತಂ. ಈ ಹಸುಗಳು ಹೇಗೆ ಇರ್ತದೆ? ಅವರು ಸುರಭಿ ಹಸುಗಳು, ಸಾಧಾರಣವಾದ ಹಸುಗಳಲ್ಲ. ಮತ್ತು ಮರಗಳು ಯಾವುದು? ಕಲ್ಪವೃಕ್ಷ ಮರಗಳು, ಸಾಧಾರಣವಾದ ಮರಗಳು ಅಲ್ಲ. ಆಮೇಲೆ 3 ವಿಧದ ಅವನ ಆಂತರಿಕ ಶಕ್ತಿ ಯಾವುದು? ಸಂಧಿನಿ, ಸಂವಿತ್ ಮತ್ತು ಲಾದಿನಿ. ಸೊ ಇವೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಪರ್ಸರಿಸ್. ಮತ್ತು ಸ್ವಯಂ ಅವನ ಧಾಮ ಕೂಡ ಅದು ಭಗವಂತನ ಸ್ವಯಂ ಅವನು ಬಲರಾಮ ಮ್ಯಾನಿಫೆಸ್ಟ್ ಮಾಡ್ತ. ಸೊ ಬಲರಾಮನೇ ಗೋಲೋಕಧಾಮವಾಗಿ ಮ್ಯಾನಿಫೆಸ್ಟ್ ಆಗ್ತಾನೆ. ಸೊ ಅದರಿಂದ ಧಾಮ ಕೂಡ ಭಗವಂತನಿಂದ ಅಭಿನ್ನ. ಹರಿನಾಮ ಇದು ಗೋಲೋಕದಿಂದ ಬರ್ತದೆ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ನಾವು ಈ ಜಪ ಮಾಡುತ್ತಿರುವಂತಹ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಎಲ್ಲಿಂದ ಬರ್ತದೆ?
ಭಗವಂತನ ಧಾಮ, ಟಾಪ್ ಮೋಸ್ಟ್ ಧಾಮ ಗೋಲೋಕ ವೃಂದಾವನದಿಂದ. ಸೊ ಕೊಳಲಿನಿಂದ, ಕೃಷ್ಣನ ಕೊಳಲಿನಿಂದ ಬರುವಂತಹ ಸ್ವೀಟೆಸ್ಟ್ ಫಾರ್ಮ್ ಆಫ್ ಸೌಂಡ್ ಅದೇನು? ಹರೇ ಕೃಷ್ಣ ಮಹಾಮಂತ್ರ. ಸೊ ಆಧ್ಯಾತ್ಮಿಕ ಲೋಕದಿಂದ ಬರ್ತಾ ಇದೆ. ಗೋಲೋಕೇರ ಪ್ರೇಮಧನ, ಅದು ಪ್ರೇಮಧನ. ಅತ್ಯಂತ ಮೋಸ್ಟ್ ಪ್ರಿಷಿಯಸ್, ಅಂದ್ರೆ ತುಂಬಾ ತುಂಬಾ ಅಮೂಲ್ಯವಾದ ಧನ ಅಂದ್ರೆ ಯಾವುದು? ಅದು ಹರೇ ಕೃಷ್ಣ ಮಹಾಮಂತ್ರ. ಅದು ಗೋಲೋಕ ವೃಂದಾವನ ಧಾಮದಿಂದ ಬರ್ತಾ ಇದೆ. ಸೊ ಇದೆಲ್ಲ ಚಿದ್ ವೈಭವ, ಭಗವಂತನ ಚಿತ್ ವೈಭವಗಳು. ಸುರಭಿ ಹಸುಗಳು ಮತ್ತು ಕಲ್ಪವೃಕ್ಷ ಮರಗಳು ಏನು? ನಮ್ಮ ಎಲ್ಲ ಯಾವುದೇ ಆಸೆಗಳನ್ನು ಸಹ ಅದು ಪೂರೈಸಬಲ್ಲದು. ಮತ್ತು ಅಲ್ಲಿ ಯಮುನಾ, ಸೊ ಗೋಲಕ ವೃಂದಾವನ ಧಾಮ, ಗೋವರ್ಧನ್. ಸೊ ಇದೆಲ್ಲ ಚಿದ್ವೈಭವ. ಎರಡನೆಯದು ಅಚಿದ್ವೈಭವ. ಅಚಿದ್ವೈಭವ ಏನಿದೆ, ಇದು ಪರ್ವರ್ಟೆಡ್, ಅಂದ್ರೆ ರಿಫ್ಲೆಕ್ಷನ್ ಹೇಗೆ ನದಿಯಲ್ಲಿ ಉಲ್ಟಾ ಕಾಣಿಸ್ತದೆ. ಮಾವಿನ ಮರ ಇದ್ರೆ ಅದರ ಪ್ರತಿಬಿಂಬ ನದಿಯ ನೀರಿನಲ್ಲಿ ಟಾಪ್ ಮೋಸ್ಟ್ ಏನಿದೆ ಅದು ಕೆಳಗೆ ಕಾಣಿಸ್ತದೆ. ನದಿಯ ಪ್ರತಿಬಿಂಬದಲ್ಲಿ ರಿಫ್ಲೆಕ್ಷನ್ ಅಲ್ಲಿ ಅದರಿಂದ ಕಾಣ್ತದೆ. ಆದ್ದರಿಂದ ಭೌತಿಕ ಜಗತ್ತು ಏನಾಗ್ತದೆ, ಎಲ್ಲ ಆಧ್ಯಾತ್ಮಿಕದಲ್ಲಿ ಲೋಕದಲ್ಲಿರುವಂತಹ ಸತ್ ಚಿತ್ ಆನಂದ ವಿಷಯಗಳು ಅಚಿತ್ ಅಸತ್ ನಿರಾನಂದ ಆಗಿರುತ್ತದೆ. ಆದ್ರಿಂದ ಇವೆಲ್ಲ ಏನು ಸೇರಿ ಅಚಿತ್ ವೈಭವ, ಭಗವಂತನ ಅಚಿತ್ ವೈಭವ. ಆದ್ರೆ ಅಚಿತ್ ವೈಭವ ಇಟ್ಸ್ ನಾಟ್ ಸೋ ಅಟ್ರಾಕ್ಟಿವ್. ಅಫ್ಕೋರ್ಸ್ ಕೃಷ್ಣ ಏನು ಹೇಳ್ತಾನೆ, ಈ ಭೌತಿಕ ಜಗತ್ತೇ ತುಂಬಾ ಆಕರ್ಷಣೀಯವಾಗಿದೆ. ಇಲ್ದಿದ್ರೆ ಯಾತಕ್ಕಾಗಿ ಭೌತಿಕ ಲೋಕದಲ್ಲಿ ಜೀವಾತ್ಮರು ಇಷ್ಟೊಂದು ಕೋಟಿ 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 ವರ್ಷಗಳಿಂದ ಇಲ್ಲೇ ಇರ್ತಾರೆ? ಯಾಕಂದ್ರೆ ಇದು ಕೂಡ ಆಕರ್ಷಣೀಯವಾಗಿದೆ. ಚಿದ್ ವೈಭವ, ಅಚಿದ್ ವೈಭವ ಕೂಡ. ಆದ್ರೆ ಬುದ್ಧಿವಂತರಾದ ಜೀವಿಗಳು ಅಚಿದ್ ವೈಭವವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಅವರು ಚಿದ್ ವೈಭವಕ್ಕಾಗಿ ಹಾತೊರಿತಾರೆ. ಯಾಕಂದ್ರೆ ಅಚಿತ್ ವೈಭವ ಹೇಗಿದೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ? ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ? ಸುಂದರವಾಗಿದೆಯಾ ಮೇಲ್ಗಡೆ? ಮೇಲ್ಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ಚಿತ್ರ? ಹರೇ ಕಾಣಿಸ್ತಾ ಇದೆ ಕೃಷ್ಣ. ಪ್ರಭು, ಮೇಲ್ ಕಾಣಿಸ್ತಾ ಇದೆ. ಸೊ ಮೇಲ್ಗಡೆ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ? ಸುಂದರವಾದ ಒಂದು ಮೂರ್ತಿ, ಸುಂದರವಾದ ಸುಂದರವಾದ ಇಲ್ಲಿ ಮೂರ್ತಿ. ಇಲ್ಲ, ಈ ಮೂರ್ತಿ ಇದು ಈ ಒನ್ ಯೂನಿವರ್ಸ್ ಅಲ್ಲ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಲಗಡೆಯಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಚಿತ್ರ ಇದೆ. ಸೊ ಮೇಲ್ಗಡೆ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ? ಸೊ ನದಿ ಮತ್ತೆ ಮರ ಗಿಡಗಳು ಎಲ್ಲ, ಬೋಟಿಂಗು ಎಲ್ಲ ಕಾಣಿಸ್ತಾ ಇದೆ. ಅದು ಅದು ಚಿತ್ತು. ಇದು ಅದೇ ಆಧ್ಯಾತ್ಮಿಕ. ಈ ಕಡೆ ಎಡದಗಡೆ ಇರೋದು ಗೋಲೋಕ ಎಲ್ಲ ಇದೆಯಲ್ಲ, ಅದು ಚಿತ್ತು. ಅಲ್ಲ, ಇದೆಲ್ಲ ಅಚಿತ್. ಈಗ ಇದು ನೋಡ್ತಾ ಇರೋದು ಎಲ್ಲ ಅಚಿತ್. ಇದು ಭೌತಿಕ ಲೋಕ. ಚಿತ್ ಆಧ್ಯಾತ್ಮಿಕ ಲೋಕ. ನಾವಿಲ್ಲಿ ನೋಡಿದೀವಿ ಆಧ್ಯಾತ್ಮಿಕ ಲೋಕ. ಅದು ವಿರಾಜ ರಿವರ್, ಕರ್ಣ ಓಷನ್ ಹೊರಗಡೆ ಇದೆ. ಇದು ಒಂದು ಬ್ರಹ್ಮಾಂಡ, ಇದು ಭೌತಿಕ ಬ್ರಹ್ಮಾಂಡ. ಭೌತಿಕ ಬ್ರಹ್ಮಾಂಡದೊಳಗೆ ಏನಿದೆ? ನಮ್ದು ನಾವಿರುವ ಲೋಕ ಯಾವುದು? ನಾವಿರುವ ಭೌತಿಕ ಬ್ರಹ್ಮಾಂಡನೇ. ಅದೇನು? ಅದು ಅಚಿದ್ ವೈಭವ. ಬಹಿರಂಗ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿಯ ಅಚಿದ್ ವೈಭವ. ಅಚಿದ್ ವೈಭವ ಚೆನ್ನಾಗಿ ಕಾಣುತ್ತಾ? ಅಂದ್ರೆ ಭೌತಿಕದಲ್ಲಿರೋರ್ಗೆ ಚೆನ್ನಾಗ್ ಅನ್ಸುತ್ತೆ, ಆಧ್ಯಾತ್ಮಿಕವಾಗಿ ಚೆನ್ನಾಗಿಲ್ಲ. ಆ ಭೌತಿಕ ಲೋಕದಲ್ಲಿರೋರಿಗೆ ಚೆನ್ನಾಗಿ ಕಾಣುತ್ತೆ. ಯಾತಕ್ಕಾಗಿ ಚೆನ್ನಾಗಿ ಕಾಣುತ್ತೆ? ಬೋಟಿಂಗ್ ಎಲ್ಲ ಮಾಡಿ ಎಂಜಾಯ್ಮೆಂಟ್, ಮತ್ತೆ ಅಲ್ಲೆಲ್ಲ ಒಂದ್ ಸ್ವಲ್ಪ ತಿನ್ನೋದು, ಇದ್ ಮಾಡೋದು, ಆ ತರ ಎಲ್ಲ ಇರುತ್ತಲ್ಲ, ಅದು ಅವ್ರಿಗೆ ಆಧ್ಯಾತ್ಮಿಕ ಅನ್ನೋ ತರ ಅನ್ಸುತ್ತೆ. ಮಾಯಾದಲ್ಲಿ ಮಾಯಾಶಕ್ತಿ ಪ್ರಭಾವಕ್ಕೆ ಬೀರಿದಾಗ ಏನನ್ಸುತ್ತೆ? ಎಲ್ಲ ಎಷ್ಟು ಸುಂದರವಾಗಿದೆ. ಬೋಟಿಂಗ್, ಮತ್ತೆ ನದಿ ನೀರು ಎಷ್ಟು ಸ್ವಚ್ಛವಾಗಿದೆ. ಅಲ್ಲಿ ಸೈಡಿಗೆ ರೆಸ್ಟೋರೆಂಟ್ ಇದೆ, ಎಷ್ಟು ಚೆನ್ನಾಗಿ ತಿನ್ಬಹುದು, ಎಂಜಾಯ್ ಮಾಡ್ಬೋದು, ಭೋಗವನ್ನು ಮಾಡ್ಬೋದು. ಭೋಗವೃತ್ತಿ
ಸೊ ಇದು ಅಚಿತ್ ವೈಭವ. ಆದರೆ ಅದರದ್ದು ಇನ್ನೊಂದು ರೂಪ ಯಾವುದು? ಕೆಳಗಡೆ ಏನಿದೆ? ಕೆಳಗಡೆ ಕೊಚ್ಚೆ ಇದೆ. ಕೊಚ್ಚೆಯಲ್ಲಿ ಸಹ ಸೊ ಡ್ಯುಯಾಲಿಟೀಸ್ಗಳು. ಡ್ಯುಯಾಲಿಟೀಸ್ಗಳು ಅಂದ್ರೆ ಏನು? ಇದು ದ್ವಂದ್ವ. ದ್ವಂದ್ವ ಅಲ್ವಾ ಇದು ಕನ್ನಡ ವರ್ಡ್? ಡ್ಯುಯಾಲಿಟೀಸ್ಗಳಿಗೆ ಏನು ದ್ವಂದ್ವಗಳು ಇದೆ. ದ್ವಂದ್ವಗಳು ಅಂದ್ರೆ ಏನು? ನನಗೆ ಸುಖ ಬೇಕು, ಆದ್ರೆ ಬರೇ ಸುಖವನ್ನು ನಾನು ಪಡಿಲಿಕ್ಕೆ ಆಗ್ತದ? ನನಗೆ ಸುಖ ಸುಖ ಮಾತ್ರ ಬೇಕು, ನನಗೆ ಸಿಗ್ತದಾ ಭೌತಿಕ ಲೋಕದಲ್ಲಿ? ಇಲ್ಲ, ಅದಕ್ಕೆ ತಕ್ಕಾಗಿ ಕೆಲಸನೂ ಮಾಡಬೇಕು, ಸೇವೆ ಮಾಡಬೇಕು ಭೌತಿಕವಾಗಿ. ಅದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಅದು ಮಾಡಿದ್ರೆ ಹೇಗಿರುತ್ತೆ, ಈ ಥರ ಎಲ್ಲ ಗೊಂದಲಗಳು. ಗೊಂದಲ ಅಂದ್ರೆ ಏನು? ದುಃಖ. ಸೊ ಸುಖ ಬೇಕಾದ್ರೆ ದುಃಖ ಕೂಡ ಜೊತೆ ಜೊತೆಗಿದೆ. ದ್ವಂದ್ವಗಳು ಅಂದ್ರೆ ಏನು? ನನಗೆ ಈಗ ಒಂದು ಕಾಯಿನ್ ಇದೆ, ಕಾಯಿನ್, ಇದು ₹1 ಕಾಯಿನ್ ಅಥವಾ ₹2 ಕಾಯಿನ್. ಆ ಕಾಯಿನ್ ಅಲ್ಲಿ ಹೆಡ್ ಟೇಲ್ಸ್ ಎರಡು ಇದೆ. ಸೊ ಆ ಕಾಯಿನ್ ಅನ್ನು ತಗೊಳ್ಬೇಕಾದ್ರೆ ನಾನು ಹೇಳಲಿಕ್ಕೆ ಆಗ್ತದ ಬರೇ ನಂಗೆ ಹೆಡ್ಸ್ ಮಾತ್ರ ಕೊಡು, ಟೇಲ್ ಬೇಡ ಅಂತ? ಒಂದು ಮುಖವನ್ನು ಮಾತ್ರ ನೀಡು ಅಂತ? ಇಲ್ಲ, ಎರಡು ಮುಖಗಳು ಜೊತೆ ಜೊತೆಗೆ ಬರ್ತದೆ. ಸೊ ಅದೇ ರೀತಿ ನಾನು ಯಾವುದೇ ಭೋಗವನ್ನು ಮಾಡುವಾಗ ನನಗೆ ಸುಖ ಬೇಕು ಅಂತ ನಾನು ಭೋಗವನ್ನು ಮಾಡಬೇಕಾದ್ರೆ ಬರೇ ಸುಖ ಮಾತ್ರ ಸಿಗುವುದಿಲ್ಲ, ಆದ್ರೆ ಅದ್ರ ಜೊತೆಗೆ ದುಃಖ ಕೂಡ ಅಷ್ಟೇ ಕ್ವಾಂಟಿಟಿದು ಬರುತ್ತೆ. ನನಗೆ 100 ಸುಖ ಬೇಕು ಅಂದ್ರೆ ಅದರ ಜೊತೆಗೆ ಏನು ಪ್ಯಾಕೇಜ್, ಅದು ಒಂದಕ್ಕೆ ಒಂದು ಫ್ರೀ. ಏನು? 100 ಸುಖ ತಗೊಂಡ್ರೆ 100 ದುಃಖ. ಆ ರೀತಿ 100 ಸುಖ ತಗೊಂಡ್ರೆ 100 ದುಃಖ ಫ್ರೀ. ಸೊ ಆದ್ರೆ ಜೀವಾತ್ಮ ಏನ ಆಲೋಚನೆ ಮಾಡ್ತಾನೆ? ನಾನು ಸುಖವನ್ನು ಪಡ್ತೇನೆ ಅಂತ, ಆದ್ರೆ ಅವನಿಗೆ ಮುಂದೆ ಬರುವಂತಹ ದುಃಖದ ಬಗ್ಗೆ ಅರಿವು ಇರುವುದಿಲ್ಲ. ಹಿ ಥಿಂಕ್ಸ್ ದಟ್ ಐ ವಿಲ್ ಬಿ ಹ್ಯಾಪಿ. ನಾನು ಈ ಭೋಗವನ್ನು ಮಾಡಿದ್ರೆ ನಾನು ಸುಖವನ್ನು ಪಡ್ತೇನೆ. ಎಷ್ಟು 100 ಅಂತ ಇಟ್ಕೊಳ್ಳೋಣ, ಅಥವಾ 200 ಕ್ವಾಂಟಿಟಿ ಏನು ಗಾತ್ರದಲ್ಲಿ ನಾನು ಸುಖವನ್ನು ಪಡೆದೆ, ಆ 200 ಗಾತ್ರದಲ್ಲಿ ಮುಂದೆ ದುಃಖ ಬರ್ತದೆ, ಅದರ ಅರಿವು ಇರುವುದಿಲ್ಲ. ಯಾಕೆ? ದ್ವಂದ್ವಗಳು. ಮಾನ ಇದ್ರೆ ಅಪಮಾನ ಕೂಡ ಆಗ್ತದೆ. ಆಮೇಲೆ ಪ್ರಕೃತಿಯಲ್ಲೂ ಸಹ ನಾವು ನೋಡ್ತೇವೆ ಏನು? ಕೆಲವೊಮ್ಮೆ ಸಮ್ಮರ್, ಬೇಸಿಗೆಗಾಲ, ಕೆಲವೊಮ್ಮೆ ಚಳಿಗಾಲ. ಚಳಿಗಾಲದಲ್ಲಿ ನಾವು ಏನು ಬಯಸ್ತೇವೆ? ಬಿಸಿ ಬಿಸಿ ಸ್ನಾನ ಮಾಡಬೇಕು. ಬೇಸಿಗೆಗಾಲದಲ್ಲಿ ಸ್ವಲ್ಪ ತಣ್ಣಗಿರುವಂತ ನೀರು ಬೇಕು. ಸೊ ಈ ರೀತಿ ಎಲ್ಲ ಇದು ಏನು ದ್ವಂದ್ವಗಳು ಇದೆ, ಅದು ಅಚಿದ್ ವೈಭವದಲ್ಲಿ. ಆದ್ರೆ ಅಚಿದ್ ವೈಭವ ಎಲ್ಲ ಈ ಚಿತ್ ವೈಭವದ ಸಚ್ಚಿದಾನಂದ ರೂಪ ಪರ್ವರ್ಟೆಡ್ ಆಗಿ ನಮ್ಗೆ ಅಸತ್ ಅಚಿತ್ ನಿರಾನಂದ ಆಗಿರುವುದರಿಂದ ಜೀವಾತ್ಮಗಳು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಉದಾಹರಣೆಯನ್ನು ಏನು ನೀಡ್ತಾರೆ ಪ್ರಭುಪಾದರು? ಫಿಶ್ ಔಟ್ ಆಫ್ ವಾಟರ್. ಫಿಶ್ ಔಟ್ ಆಫ್ ವಾಟರ್ ಅಂದ್ರೆ ಏನು? ಒಂದು ಮೀನನ್ನು ನೀರಿನಿಂದ ತೆಗೆದು ಅದಕ್ಕೆ ಏನು 5 ಸ್ಟಾರ್ ತಿಂಡಿ ತಿನಸುಗಳು, ಅಥವಾ ಏರ್ ಕಂಡೀಷನ್ ರೂಮ್, ಅಥವಾ ಫೈನ್ ಎಷ್ಟು 2 ಲಕ್ಷದ ಒಂದು ಹಾಸಿಗೆ, ಅದನ್ನೆಲ್ಲ ನೀಡಿದ್ರೆ ಆ ಮೀನು ಸುಖದಿಂದ ಅಥವಾ ಅದು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಯಾತಕ್ಕಾಗಿ ಅಂದ್ರೆ ಅದರ ಮೂಲ ಸ್ಥಾನ ಏನಿದೆ ಅದು ನೀರಿನ ಒಳಗಡೆ ಇರುವುದು. ಅದೇ ರೀತಿ ಜೀವಾತ್ಮರ ಮೂಲ ಸ್ಥಾನ ಯಾವುದು? ವೈಕುಂಠಧಾಮ, ಗೋಲೋಕಧಾಮ, ವೈಕುಂಠ. ಆ ಅಟ್ಮಾಸ್ಫಿಯರ್, ಆ ಪರಿಸರ ಏನಿದೆ, ಅಲ್ಲಿ ಜೀವಾತ್ಮರು ಇದ್ರೆ ಅಲ್ಲಿ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ನಮ್ಮ ಮೂಲ ಸ್ಥಾನ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ರೆ ಸಂತೋಷದಿಂದ ಇರಬಹುದು. ನಾವು ಭೌತಿಕ ಲೋಕಕ್ಕೆ ಬಂದಾಗ ನಾವು ಆ ಮೀನನ್ನು ತೆಗೆದು ಹೇಗೆ ನೀರಿನಿಂದ ತೆಗೆದಾಗ ಹಾಗೆ ಹೇಗೆ ಆಗ್ತದೆ, ಅದೇ ರೀತಿ ಎಕ್ಸ್ಪೀರಿಯನ್ಸಸ್ಗಳು,
ಅಂದ್ರೆ ನಮಗೂ ಕೂಡ ಆಗ್ತದೆ. ಅದಕ್ಕೆ ಉತ್ತಮವಾದ ಈ ಎಕ್ಸ್ಪೀರಿಯನ್ಸಸ್ಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಯಾವಾಗ ಬರ್ತದೆ? ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಕೂಲಂಕಷವಾಗಿ ಅಧ್ಯಯನ ಮಾಡಿದ್ರೆ ಆ 9 ತಿಂಗಳು, ಈಗ ಇಲ್ಲಿ ಎಷ್ಟು ಜನ ಇದ್ದೇವೆ ನಾವು? ಈ 17 ಜನ ಇದ್ದೇವೆ. ಈಗ ನಾನು ಒಂದು ಎಲ್ರಿಗೂ ಏನ್ ಮಾಡ್ತೇನೆ, ಇಲ್ಲಿ 17 ಜನರನ್ನು ತೆಗೆದುಕೊಂಡು ಒಂದು ಸಣ್ಣ ಬಾಕ್ಸ್ ಒಳಗೆ ಹಾಕಿ ಬಿಡ್ತೇನೆ. ಹೇಗೆ ಕುತ್ಕೊಳ್ಬೇಕು? ಹೀಗೆ ಬಗ್ಗಿ, ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಕುತ್ಕೊಂಡ ಹಾಗೆ. ಎಷ್ಟು ಹೊತ್ತು ನಾವು ಕುತ್ಕೊಳ್ಬಹುದು? ನಮ್ಗೆ ಎಷ್ಟು ಹೊತ್ತು ಕುತ್ಕೊಳ್ಳಿಕ್ಕ? 5 ನಿಮಿಷ ಕೂಡ ಕುತ್ಕೊಳ್ಳಿಕ್ಕೆ ಆಗುತ್ತೆ, ಅಥವಾ ಒಂದು ಆಗಲ್ಲ. ಅದರ ಅನುಭವ ಹೇಗಿರ್ತದೆ ನಾವು ಅದನ್ನು ಊಹೆ ಮಾಡ್ಕೊಳ್ಬಹುದಾ? ಅದರ ಆ ಊಹೆ ಮಾಡ್ಕೊಂಡಾಗ ನಾವು ನಮಗೆ ಏನು ಅನುಭವ ಆಗ್ತದೆ? ನಮ್ಮ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ನಾವು ಅಷ್ಟು ಪೀಡೆಯನ್ನು ಹೊಂದಿದ್ದೇವೆ. ಇಟ್ಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಸಿಚುವೇಶನ್. ನಮಗೀಗ ನಾವು ಅದು ಹೊರಗೆ ಬಂದಿದ್ದೇವೆ, ಅದು ಮಾಯೆಯ ಪ್ರಭಾವದಿಂದ ಮರೆತು ಬಿಟ್ಟಿದ್ದೇವೆ. ಆದ್ರಿಂದ ಭೋಗ ಮಾಡುವಾಗ ಅದೆಲ್ಲ ನೆನಪಾಗುವುದಿಲ್ಲ. ಐ ವಿಲ್ ಎಂಜಾಯ್, ನಾನು ಭೋಗವನ್ನು ಮಾಡ್ತೇನೆ. ಆದ್ರೆ ನಾನು ಭೋಗವನ್ನು ಮಾಡಿದ್ರೆ ಮುಂದಿನ ಜನ್ಮ ಅದೇ ತರಹದ ಅನುಭವವನ್ನು, ಎಕ್ಸ್ಪೀರಿಯನ್ಸ್ ಅನ್ನು ನಾನು ಪಡಿಬೇಕು. ಮತ್ತೆ ಎಷ್ಟು ಪೇನ್ಫುಲ್ ಇದೆ, ಎಷ್ಟು ಪೀಡೆಯನ್ನು ನಾನು ಹೊಂದಬೇಕು. ಅದು ಜನ್ಮ ಆಯಿತು. ಮೃತ್ಯುವನ್ನು ತೆಗೆದುಕೊಂಡಾಗ ಅದು ಇನ್ನೂ ಹಾರಿಬಲ್. ಯಾಕಂದ್ರೆ ಎಲ್ಲ ನಾಡಿಗಳು ಏನು ಕನೆಕ್ಷನ್ ಏನಿದೆ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ, ಆ ಎಲ್ಲಾ ಕನೆಕ್ಷನ್ ಒಂದೇ ಸಲ ಕಟ್ ಆಗ್ತದೆ. ಅದು ಕಟ್ ಆಗ್ಬೇಕಾದ್ರೆ ಎಕ್ಸ್ಟ್ರೀಮ್ ಪೇನ್ ಆಗ್ತದೆ. ಭೌತಿಕ ದೇಹ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರದ ಕನೆಕ್ಷನ್ ಕಟ್ ಆಗ್ಬೇಕಾದ್ರೆ ಎಕ್ಸ್ಟ್ರೀಮ್ ಪೇನ್ ಆಗ್ತದೆ. ಆದ್ರೆ ಅದು ಪೇನ್ ಆಗುವ ಒಂದು ಕ್ಷಣ ಮಾತ್ರ ಅಲ್ಲ, ಅದರದೆಷ್ಟೋ ದಿನಗಳ ಹಿಂದೆ ಕೆಲವರು ವರ್ಷಾನುಗಟ್ಲೆ ಹಾಸಿಗೆಯಲ್ಲಿರ್ತಾರೆ. ಅವರ ಮಲ ಮೂತ್ರ ಎಲ್ಲ ತೆಗಿಬೇಕು, ಬೇರೆ ಅವರು ಸೇವೆಗಳನ್ನು ಮಾಡಬೇಕು. ಅಥವಾ ಆಸ್ಪತ್ರೆಗಳಲ್ಲಿ ಎಷ್ಟೊಂದು ದಿನಗಳನ್ನು ಕಲಿಬೇಕು. ಈಗ ಅಂತೂ ಹಾಸ್ಪಿಟಲ್ಸ್ ಆರ್ ಲೈಕ್ ಅನದರ್, ಇಟ್ ಇಸ್ ಅ ನೇಮ್ ಆಫ್ ಅನದರ್, ಲೈಕ್ ಹೆಲ್ಲಿಶ್ ಪ್ಲಾನೆಟ್ಸ್ಗಳು. ಹೆಲ್ಲಿಶ್ ಪ್ಲಾನೆಟ್ಸ್ಗಳಲ್ಲಿ ಏನು ಇರ್ತದೆ ಅದರದ್ದು ಟ್ರೈಲರ್ಗಳು ನಾವು ಹಾಸ್ಪಿಟಲ್ಸ್ಗಳಲ್ಲಿ ನೋಡಿ. ಸೊ ಅಷ್ಟೊಂದು ಒಂದು ಪೀಡೆಯನ್ನು ಹೊಂದಬೇಕು. ಅಷ್ಟೇ ಅಲ್ಲ, ಜರ, ಮುಪ್ಪು, ಮತ್ತೆ ಬೇರೆ ಬೇರೆ ರೀತಿಯ ಈ ಡಿಸೀಸಸ್ಗಳು, ಎಸ್ಪೆಷಲಿ ಈ ಆಸ್ಪತ್ರೆಗಳಲ್ಲಿ ಈ ತುಂಬಾ ರೋಗಗಳು ಬಂದು ಅಡ್ಮಿಟ್ ಎಲ್ಲ ಆದಾಗ ನಮಗೆ ಇದರ ಎಲ್ಲ ಅನುಭವಗಳು ಆಗ್ತದೆ. ಆದರೆ ದುರಾದೃಷ್ಟವಶಾತ್ ಯಾವಾಗ ಭೋಗಗಳನ್ನು ಮಾಡಲಿಕ್ಕೆ ಹೋಗ್ತೇವೆ ಇದನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೇವೆ. ಆದ್ರಿಂದ ಮಾಯಾಶಕ್ತಿ ಏನಿದೆ ತುಂಬಾ ಪವರ್ಫುಲ್. ಯಾಕಂದ್ರೆ ಎಲ್ಲ ಜೀವಾತ್ಮರಿಗೆ ಗೊತ್ತಿದ್ದು ಕೂಡ ಏನು, ನಾನು ಈ ಭೋಗವನ್ನು ಮಾಡಿದ್ರೆ ನಾನು ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಹೋಗ್ಬೇಕಾಗ್ತದೆ ಅಂತ ಗೊತ್ತಿದ್ರು ಕೂಡ ಇಲ್ಲ, ನನಗೆ ಭೋಗವನ್ನು ಮಾಡಬೇಕು. ಐ ವಾಂಟ್ ಟು ಎಂಜಾಯ್, ಐ ಕಾಂಟ್ ಗಿವ್ ಇಟ್ ಅಪ್, ನನ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಎಷ್ಟೊಂದು ಕೋಟಿ 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 ಜನ್ಮಗಳಿಂದ ಅದನ್ನೇ ಮಾಡಿ ಬಂದಿದ್ದೇನೆ, ಮತ್ತೆ ನನಗೆ ಎಂಜಾಯ್ ಮಾಡಬೇಕು. ಆದ್ರೆ ಎಂಜಾಯ್ ಮಾಡಿದ್ರೆ ಏನಾಗ್ತದೆ? ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ, ಜನನಿ ಜಠರೇ ಶಯನಂ. ಯಾವ ಜನನಿ ಸಿಗ್ತಾಳೋ ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ. ಜಠರೇ ಶಯನಂ, ಜಠರೇ ಶಯನಮ, ಹೀಗೆ ಬಗ್ಗಿ ತಾಯಿಯ ಗರ್ಭದಲ್ಲಿ ಕುತ್ಕೊಳ್ಳೋದು, ಇಟ್ಸ್ ಪೇನ್ಫುಲ್. ಸೊ ಆದ್ರಿಂದ ಇದೆಲ್ಲ ಪೀಡೆಗಳು, ಜನ್ಮ ಮೃತ್ಯು ಜರಾವ್ಯಾಧಿ ಪೀಡೆಗಳು ಈ ಭೌತಿಕ ಜಗತ್ತಿನಲ್ಲಿ ಆಗ್ತಾ ಇರೋದ್ರಿಂದ ಇದು ಏನಿದೆ, ಅಚಿತ್, ಅಸತ್ ಮತ್ತು ನಿರಾನಂದ, ಇದರಲ್ಲಿ ಯಾವುದೇ ಒಂದು ರೀತಿಯ ಆನಂದ ಇಲ್ಲ, ದುಃಖ ಪೀಡೆಗಳು ಜಾಸ್ತಿ. ಆದ್ರೂ ಕೂಡ ಜೀವಾತ್ಮರು ಈ ಅಚಿತ್ ವೈಭವಕ್ಕೆ ಆಕರ್ಷಣೆಯನ್ನು ಹೊಂದಿದ್ದಾರೆ. ದೇ ವಾಂಟ್ ಟು ಎಂಜಾಯ್.
ಭಗವಂತ ಹೇಳ್ತಾ ಇದ್ದಾನೆ, ಸರಳವಾದ ಒಂದು ಪ್ರಾಸೆಸ್ ಏನಿದೆ, ವಿಧಾನವನ್ನು ನಾನು ಕೊಟ್ಟಿದ್ದೇನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಮಾಡು, ಚಾಂಟ್ ಅಂಡ್ ಬಿ ಹ್ಯಾಪಿ, 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡು, ಭಗವದ್ಧಾಮಕ್ಕೆ ಬರಬಹುದು, ತುಂಬಾ ಸುಲಭ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ಐ ವಾಂಟ್ ಟು ಸ್ಟೇ ಇಯರ್, ನನ್ಗೆ ಇಲ್ಲೇ ಇರಬೇಕು, ಭೌತಿಕ ಲೋಕದಲ್ಲೇ ಇರಬೇಕು. ಯಾಕೆಂದ್ರೆ ನಾನು ಅಚಿದ್ ವೈಭವಕ್ಕೆ ಆಕರ್ಷಣೆಯನ್ನು ಹೊಂದಿದ್ದೇನೆ. ಸ್ಟಿಲ್ ಐ ವಾಂಟ್ ಟು ಎಂಜಾಯ್, ನಾನಿಲ್ಲಿ ಭೋಗವನ್ನು ಮಾಡಬೇಕು, ಯಾಕಂದ್ರೆ ನನಗೆ ಆ ಆಕರ್ಷಣೆ ಇದೆ. ಸೊ ಅದರಿಂದ ಅಚಿದ್ ವೈಭವ ಮತ್ತು ಅಚಿದ್ ವೈಭವ. ಸೊ ಎಲ್ಲ ಭೌತಿಕ ಲೋಕಗಳು, ಸ್ವರ್ಗ ಲೋಕದಲ್ಲಿ ಅಪ್ಸರೆಯರು ಇರ್ತಾರೆ, ಇಲ್ಲಿ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್ಗಳು, ಸೊ ಅಲ್ಲಿ ನಂದಕಾನನ ಗಾರ್ಡನ್ಸ್ಗಳು ಇದೆ. ಸೊ ಯಾಕೆ ನಾನು ಎಂಜಾಯ್ಮೆಂಟ್ ಮಾಡಬಾರ್ದು? ಇದೆಲ್ಲ ಅಚಿದ್ ವೈಭವಕ್ಕೆ ಇರುವಂತಹ ಆಕರ್ಷಣೆಗಳು. ಸೊ ಮತ್ತೆ ಮೂರನೆಯದು ಜೀವವೈಭವ. ಜೀವಿಗಳಲ್ಲಿ 2 ವಿಧಗಳು. ಯಾವುದು? ನಿತ್ಯ ಮುಕ್ತ ಜೀವ, ನಿತ್ಯಬದ್ಧ ಜೀವ. ನಿತ್ಯ ಮುಕ್ತ ಜೀವ ಅಂದ್ರೆ ಅವರು ಶಾಶ್ವತವಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣನ ಜೊತೆ ಇರ್ತಾರೆ, ಅವರು ನಿತ್ಯ ಮುಕ್ತ ಜೀವ. ಆದರೆ ಯಾರು ಭೌತಿಕ ಲೋಕದಲ್ಲಿ ಬೇರೆ ಬೇರೆ ಈ ಯೋನಿಗಳಲ್ಲಿ ಈ ಭ್ರಮಣವನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲ ನಿತ್ಯಬದ್ಧ ಜೀವ. ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೇವೆ ರೈಟ್ ಸೈಡ್ ಅಲ್ಲಿ. ಯಾವುದು ಕೆಳಗಡೆ ಇರುವಂತದ್ದು? ಯಾವುದು? ಮೀನು, ಜಲಚರಗಳು, ಮತ್ತೆ ಸಸ್ಯ, ಕ್ರಿಮಿಕೀಟಗಳು, ಪ್ರಾಣಿ, ಹಾವು, ಈ ಮೊಸಳೆ ಎಲ್ಲ ನೀರಿನಲ್ಲೂ ಇರ್ತದೆ ಮತ್ತು ಭೂಮಿಯಲ್ಲೂ ಇರ್ತದೆ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಪಕ್ಷಿಗಳು, ಪ್ರಾಣಿ, ಮನುಷ್ಯ, ಸೊ ಬೇರೆ ಬೇರೆ ಯೋನಿಗಳು ಇದೆ. ಇದರಲ್ಲಿ ಸತತವಾಗಿ ಜನ್ಮ ಮೃತ್ಯು ಜರವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇರುವಂತವರು ಬದ್ಧ ಜೀವಿಗಳು. ಆದ್ರೆ ಭಗವಂತ ತನ್ನ ಕೃಪೆಯ ಮೂಲಕ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಏನು ಅವಕಾಶ? ನಿತ್ಯಬದ್ಧರು ನಿತ್ಯ ಮುಕ್ತ ಸ್ಥಾನಕ್ಕೆ ಏರಬಹುದು. ಯಾವುದರ ಮೂಲಕ? ಸಾಧನೆಯ ಮೂಲಕ. ಅದನ್ನು ಹರಿದಾಸ ಠಾಕೂರರು ಹೇಳ್ತಾರೆ, ಸಾಧನೆಯನ್ನು ಆಚರಿಸುವ ಮೂಲಕ ಒಬ್ಬನು ಶಾಶ್ವತವಾಗಿ ಬಂಧನಕ್ಕೊಳಗಾದ ಆತ್ಮದಿಂದ ಶಾಶ್ವತವಾಗಿ ಮುಕ್ತನಾದ ಆತ್ಮನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಅಂದ್ರೆ ನಿತ್ಯಬದ್ಧ ಸ್ತರದಿಂದ ನಿತ್ಯ ಮುಕ್ತ ಸ್ತರಕ್ಕೆ ಹೋಗ್ಬೇಕಾದ್ರೆ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡು, ಭಕ್ತಿಯ ಅಭ್ಯಾಸವನ್ನು ಮಾಡು. ಭಕ್ತಿಯ ಅಭ್ಯಾಸದ ಮೂಲಕ ನಿತ್ಯಬದ್ಧ ಸ್ತರದಿಂದ ನಿತ್ಯ ಮುಕ್ತ ಸ್ತರಕ್ಕೆ ನೀನು ಕ್ರಮೇಣ ಏರಬಹುದು. ಸೊ ಇದು ಜೀವ ವೈಭವ. ಜೀವಿಗಳಲ್ಲಿ ವೈಭವ. ಜೀವಿಗಳಲ್ಲಿ ಎಷ್ಟು ವಿಧ? 84 ಲಕ್ಷ. ಇದನ್ನು ಪ್ರಪ್ರಥಮವಾಗಿ ನಾವು ನೋಡಿದ್ದೇವೆ ಹರಿನಾಮ ಮಹಾತ್ಮ ಕ್ಲಾಸ್ ಆರಂಭದಲ್ಲಿ. ಎಷ್ಟು? 84 ಲಕ್ಷ ವಿಧದ ಜೀವಿಗಳು ಇದ್ದಾರೆ. ಸೊ ಆದ್ರೆ ಬ್ರಹ್ಮಾಂಡ ಭ್ರಮಿತೆ ಕೌನ್ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿಲತಾ ಬೀಜ್. ಬ್ರಹ್ಮಾಂಡದಲ್ಲಿ ಅನೇಕ ಕೋಟ್ಯಾಂತರ ವರ್ಷಗಳಿಂದ ಭ್ರಮಣವನ್ನು ಮಾಡ್ತಾ ಇದ್ದೇವೆ. ಭ್ರಮಿತೆ ಮೇಲೆ ಹೋಗುವುದು, ಕೆಳಗೆ ಬರುವುದು, ಬೇರೆ ಬೇರೆ ತಾಯಿಗಳು, ಬೇರೆ ತಂದೆಯರು, ಬೇರೆ ಬ್ರದರ್ಸ್, ಎಷ್ಟೊಂದು ಜನ್ಮಗಳಲ್ಲಿ ಎಷ್ಟು ಬ್ರದರ್ಸ್ ಸಿಸ್ಟರ್ಸ್ಗಳು. ಆದ್ರೂ ಕೂಡ ಸಂಪೂರ್ಣವಾದ ಸಾಕ್ಷಾತ್ಕಾರ ಬರ್ತಾ ಇಲ್ಲ. ಯಾಕೆ ಸಾಕ್ಷಾತ್ಕಾರ ಬರ್ತಾ ಇಲ್ಲ? ಯಾಕೆಂದ್ರೆ ನಾವು ಸಾಧನಾ ಭಕ್ತಿಯನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಇದು ಅರ್ಥ ಮಾಡಿಕೊಂಡು ಸಾಧನ ಭಕ್ತಿಯ ಅಭ್ಯಾಸವನ್ನು ಸರಿಯಾಗಿ ಮಾಡಬೇಕು. ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅಂದ್ರೆ ನಮಗೆ ಸಂಪೂರ್ಣವಾದ ಸಾಕ್ಷಾತ್ಕಾರ ಆಗ್ಬೇಕು, ಪರಿಪೂರ್ಣತೆ, ಪರ್ಫೆಕ್ಷನ್. ವಿ ನೀಡ್ ಪರ್ಫೆಕ್ಷನ್. ಆ ರೀತಿ ನಮ್ಮ ಭಕ್ತಿ ಅಭ್ಯಾಸವನ್ನು ನಾವು ಮಾಡಬೇಕು. ಅದರಿಂದ ಸಾಧನ ಭಕ್ತಿಯಿಂದ ಭಾವಭಕ್ತಿ, ಪ್ರೇಮ ಭಕ್ತಿ. ಸೊ ಇದು ಈ ಗುರಿಯನ್ನು ನಾವು ತಲುಪಬೇಕು. ಅದಕ್ಕಾಗಿ ಇಲ್ಲಿ ಏನ್ ಹೇಳಿದ್ದಾರೆ? ಸಾಧನವನ್ನು ಆಚರಿಸುವ ಮೂಲಕ ಒಬ್ಬ ನಿತ್ಯಬದ್ಧ ಜೀವಾತ್ಮ ಅವನು ನಿತ್ಯ ಮುಕ್ತ ಜೀವಾತ್ಮನಾಗ್ಬೋದು. ಹರಿದಾಸ್ ಠಾಕೂರರು ಅದನ್ನು ಹೇಳ್ತಾ ಇದ್ದಾರೆ. ಸೊ ನಾವೀಗ ಚಿದ್ ವೈಭವವನ್ನು ಅರ್ಥ ಮಾಡ್ಕೊಂಡ್ವಿ. ಏನು ಚಿದ್ ವೈಭವ ಅಂದ್ರೆ? ಆಧ್ಯಾತ್ಮಿಕ ಲೋಕದ ಎಲ್ಲ ಅನಂತ ಗ್ರಹಗಳು, ಅಲ್ಲಿ ಬ್ರಹ್ಮಜ್ಯೋತಿ, ಮತ್ತೆ ಇದೆಲ್ಲ ಶಾಶ್ವತವಾಗಿದೆ.
ಮತ್ತು ತುಂಬಾ ಜ್ಞಾನಮಯ. ಅಂದ್ರೆ ಯಾರೂ ಕೃಷ್ಣನನ್ನು ಮರೆಯುವುದಿಲ್ಲ, ಎಲ್ರಿಗೂ ಗೊತ್ತು ನಾನು ಕೃಷ್ಣನ ಶಾಶ್ವತವಾದ ಸೇವಕ ಅಂತ. ಸೊ ಮತ್ತು ಅಲ್ಲಿ ಜೀವನ ಏನಿದೆ ಶಾಶ್ವತವಾದ ಜೀವನ, ಮತ್ತು ರೋಗ ರುಜಿನ ಏನು ಇಲ್ಲ, ಮುಪ್ಪು ಸಾವು ಏನು ಇಲ್ಲ. ಸೊ ಅದು ಚಿದ್ವೈಭವ. ಅಚಿದ್ವೈಭವ ಅಂದ್ರೆ ಏನು? ಅಚಿದ್ವೈಭವ ರಿವರ್ಸ್ ಅಂದ್ರೆ ರಿಫ್ಲೆಕ್ಷನ್ ತರ, ಪ್ರತಿಬಿಂಬದ ತರ. ಆದ್ರೆ ಅಚಿದ್ವೈಭವ ಕೂಡ ನಿತ್ಯಬದ್ಧ ಜೀವಾತ್ಮರಿಗೆ ತುಂಬಾ ಆಕರ್ಷಣೀಯವಾಗಿದೆ. ಈ ಒಂದು ಅದು ಅಚಿತ್ ನಿರಾನಂದವಾಗಿದ್ರೂ ಕೂಡ ಆಕರ್ಷಣೀಯವಾಗಿದೆ. ಯಾಕಂದ್ರೆ ನಿತ್ಯಬದ್ಧ ಜೀವಾತ್ಮರಿಗೆ ಒಂದು ಭೋಗವನ್ನು ಮಾಡುವಂತಹ ಆ ಭೋಗ ವೃತ್ತಿ ಇರ್ತದೆ, ಆ ಪ್ರವೃತ್ತಿ ಇರ್ತದೆ. ಸೊ ಅದರಿಂದ ಅಚಿದ್ ವೈಭವಕ್ಕೆ ಆಕರ್ಷಣೀಯರಾಗಿ ಜೀವಾತ್ಮರು ಭೋಗವನ್ನು ಮಾಡಲಿಕ್ಕೆ ಭೌತಿಕ ಲೋಕದಲ್ಲಿ ಪ್ರಯತ್ನ ಮಾಡ್ತಾರೆ. ಸೊ ಆದ್ರಿಂದ ಜೀವ ವೈಭವದಲ್ಲಿ ಎರಡು ವಿಧ. ಶಾಶ್ವತವಾಗಿ ಚಿದ್ವೈಭವದ ಆಕರ್ಷಣೆಯನ್ನು ಹೊಂದಿರುವವರು ನಿತ್ಯ ಮುಕ್ತರು. ಯಾವಾಗ ಅವರು ಅಚಿದ್ ವೈಭವಕ್ಕೆ ಆಕರ್ಷಣೀಯರಾಗ್ತಾರೆ, ಅವರು ನಿತ್ಯ ಬದ್ಧರು ಜೀವಾತ್ಮರು. ಸಾಧನೆಯ ಮೂಲಕ ಅಚಿದ್ವೈಭವದ ಆಕರ್ಷಣೆಯನ್ನು ಕಳೆದುಕೊಂಡು ನಾವು ಶಾಶ್ವತವಾದ ಚಿದ್ವೈಭವಕ್ಕೆ ಆಕರ್ಷಣೆಯನ್ನು ಹೊಂದಿ ನಾವು ನಿತ್ಯ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ಹರಿದಾಸ್ ಠಾಕೂರ್ ಅವ್ರು ಏನು ಹೇಳ್ತಾರೆ, ಮುಖ್ಯ ಮಾರ್ಗ ಏನಿದೆ ಅದು ಭಕ್ತಿಯ ಮಾರ್ಗ ಮತ್ತು ಪವಿತ್ರ ನಾಮದ ಜಪ. ಸೊ ಇದನ್ನು ಮೋಸ್ಟ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಇನ್ನೂ ಸ್ವಲ್ಪ ತುಂಬಾ ಇನ್ನೊಂದು ಕ್ಲಾಸ್ ಬೇಕಾಗ್ಬೋದು. ಸೊ ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ, ಮುಖ್ಯ ಮಾರ್ಗ ಭಕ್ತಿ ಮಾರ್ಗ ಮತ್ತು ಪವಿತ್ರ ನಾಮದ ಜಪ. ಸೊ ಪವಿತ್ರ ನಾಮದ ಜಪ ಸತತವಾಗಿ ಮತ್ತು ಸಾಧನ ಭಕ್ತಿಯನ್ನು ಸತತವಾಗಿ ಅಭ್ಯಾಸ ಮಾಡಿ ಒಬ್ಬ ನಿತ್ಯಬದ್ಧನಾದ ಜೀವಾತ್ಮ ಅವನು ಶಾಶ್ವತವಾಗಿ ನಿತ್ಯ ಮುಕ್ತ ಜೀವಾತ್ಮನಾಗ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕಾಗಿ ನಿತ್ಯಬದ್ಧ ಅವನು ಸಾಧನ ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ. ಸಾಧನ ಭಕ್ತಿಯಲ್ಲಿ ನಾವು ಎರಡು ವಿಧ ಯಾವುದು ನೋಡಿದ್ವಿ, ನೆನಪಿದೆ ಅಲ್ಲ ಎಲ್ರಿಗೂ ಸಹ? ಯಾವ ಸಾಧನ ಭಕ್ತಿ? ಭಾಗವತವನ್ನು ಕೇಳುವಂತಹ ಸಾಧನ ಭಕ್ತಿ ಮತ್ತು ಹರಿನಾಮ ಜಪವನ್ನು ಮಾಡುವಂತಹ ಸಾಧನ ಭಕ್ತಿ. ವೆರಿ ಇಂಪಾರ್ಟೆಂಟ್. ಹಿಯರಿಂಗ್ ಶ್ರೀಮದ್ ಭಾಗವತಂ, ಹಿಯರಿಂಗ್ ದ ಹೋಲಿ ನೇಮ್. ಸೊ ಕೇಳುವುದು, ಶ್ರವಣ, ವೆರಿ ವೆರಿ ಇಂಪಾರ್ಟೆಂಟ್. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನಂ. ನವವಿಧ ಭಕ್ತಿ, ಅದರಲ್ಲಿ ಶ್ರವಣಂ ತುಂಬಾ ಇಂಪಾರ್ಟೆಂಟ್. ಯಾತಕ್ಕಾಗಿ ಶ್ರವಣಂ ತುಂಬಾ ಇಂಪಾರ್ಟೆಂಟ್? ಯಾಕಂದ್ರೆ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಇಂದ್ರಿಯ. ಏನಕ್ಕಂದ್ರೆ ಇದು ಆಧ್ಯಾತ್ಮಿಕ ಶಬ್ದ ಕಂಪನಗಳು. ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಮತ್ತು ಶ್ರೀಮದ್ ಭಾಗವತ. ಸೊ ಕೃಷ್ಣನಿಂದ ಅಭಿನ್ನವಾಗಿರುವುದರಿಂದ ಕೃಷ್ಣನೇ ನಮ್ಮ ಕರ್ಣರಂಧ್ರದ ಮೂಲಕ ಅವನು ನಮ್ಮ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುದ್ಧ ಮಾಡ್ತಾನೆ. ಚೇತೋದರ್ಪಣ ಮಾರ್ಜನಂ ಹೇಗೆ ಆಗ್ತದೆ? ಕೃಷ್ಣನ ಹರಿನಾಮವನ್ನು ಕೇಳುವುದು ಅಂದ್ರೆ ಏನು? ಕೃಷ್ಣನ ಜೊತೆಗೆ ನಾವು ಇರುವುದು. ಅದಕ್ಕಾಗಿ ಶಿಲಾ ಪ್ರಭುಪಾದರು ಇದಕ್ಕೆ ಉತ್ತಮವಾದ ಉದಾಹರಣೆಯನ್ನು ಏನು ಕೊಡ್ತಾರೆ? ಬೆಂಕಿ ಇದೆ, ಆ ಬೆಂಕಿಗೆ ನಾವು ಕಬ್ಬಿಣವನ್ನು ಆ ಬೆಂಕಿಯೊಳಗೆ ಇಟ್ರೆ ಏನಾಗ್ತದೆ? ಯಾರಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ನಮ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ನಾವು ಲ್ಯಾಬ್ ಅಲ್ಲಿ ಮಾಡ್ಬೇಕಿತ್ತು. ಯಾರಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಬೆಂಕಿಯಲ್ಲಿ ಕಬ್ಬಿಣವನ್ನು ಇಟ್ಟಾಗ ಏನಾಗ್ತದೆ? ಹಾ, ಆದ್ರೆ ಪ್ರಪ್ರಥಮವಾಗಿ ಏನಾಗ್ತದೆ ನೋಡಿದೀರಾ? ಬೆಂಡ ಆಗುತ್ತೆ ಸ್ವಲ್ಪ. ಪ್ರಪ್ರಥಮವಾಗಿ ಏನಾಗ್ತದೆ? ಬಿಸಿ ಆಗ್ತದೆ, ಮುಟ್ಲಿಕ್ಕೆ ಆಗುದಿಲ್ಲ. ಸೊ ಆಮೇಲೆ ಬಿಸಿ ಬಿಸಿಯಾಗಿ ಏನಾಗ್ತದೆ? ಕಡೆ ಕ್ರಮೇಣ ಕೆಂಪಾಗ್ತದೆ. ಕೆಂಪಂದ್ರೆ ಇಟ್ ಬಿಕಮ್ಸ್ ಹೀಟೆಡ್. ಕೆಂಪಾದ ಮೇಲೆ ಆಮೇಲೆ ಏನಾಗ್ತದೆ? ನೆಕ್ಸ್ಟ್ ಸ್ಟೇಜ್ ಅದಕ್ಕೆ ಬೆಂಕಿ ಹಿಡಿತದೆ. ಅದು ಬೆಂಕಿಯ ತರಾನೇ ಆಕ್ಟ್ ಆಗ್ತದೆ. ಮತ್ತೆ ನೀವು ಆ ಬೆಂಕಿ ಮತ್ತೆ ಇದರಲ್ಲಿ ಕಬ್ಬಿಣದಿಂದ ಬರುವಂತ ಬೆಂಕಿ ಅದೇ ವ್ಯತ್ಯಾಸ ಗೊತ್ತಾಗುದಿಲ್ಲ. ಅಂದ್ರೆ ವ್ಯತ್ಯಾಸ ಅಂದ್ರೆ ಇದು ಕೂಡ ಸ್ವಲ್ಪ ಸ್ವಲ್ಪ ಬೆಂಕಿಯನ್ನು ಅದು ಹಿಡಿದಿರ್ತದೆ.
ಸೊ ಅದೇ ರೀತಿ ಜೀವಾತ್ಮ ಕೃಷ್ಣನ ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ? ಹರೇ ಕೃಷ್ಣ ಮಹಾಮಂತ್ರ ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ? ಕೃಷ್ಣನ ಗುಣಗಳನ್ನು ಪಡ್ಕೊಳ್ಳುತ್ತೆ. ಕೃಷ್ಣನ ಗುಣಗಳು, ಕೃಷ್ಣನ ಗುಣದಲ್ಲಿ ಅತಿ ಪ್ರಮುಖ ಅಂದ್ರೆ ಎಷ್ಟೊಂದು ಅಚಿಂತ್ಯ ಮತ್ತು ಅಸಂಖ್ಯಾತ ಗುಣಗಳು ಇದೆ. ಅದರಲ್ಲಿ ಕೃಷ್ಣ ಸುಪ್ರೀಂಲಿ ಪ್ಯೂರ್, ಸಂಪೂರ್ಣ ಶುದ್ಧ, ಪವಿತ್ರಂ ಪರಮಂ ಭವ, ರಾಜವಿದ್ಯ ರಾಜ್ಯ ಗುಹ್ಯಂ ಪವಿತ್ರಂ ಪರಮಂ ಭವ. ಸೊ ತುಂಬಾ ಪವಿತ್ರ ಕೃಷ್ಣ. ಸೊ ಕೃಷ್ಣನ ಜೊತೆ ನಾವು ಸತತವಾಗಿ ಸಂಪರ್ಕ ಇಟ್ಕೊಂಡ್ರೆ ನಾವೇನಾಗ್ತೇವೆ? ನಾವು ಕೂಡ ಶುದ್ಧರಾಗ್ಬೋದು, ಪವಿತ್ರರಾಗ್ಬೋದು. ಅದಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರ ನಮ್ಮನ್ನು ಶುದ್ಧ ಮಾಡುತ್ತೆ. ಇಟ್ ವಿಲ್ ಪ್ಯೂರಿಫೈ ಅವರ್ ಕಾನ್ಶಿಯಸ್ನೆಸ್. ನಮ್ಮ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಪ್ಯೂರಿಫೈ ಮಾಡ್ತದೆ. ಆವಾಗ ಈ ಅಚಿದ್ ವೈಭವಕ್ಕೆ ಏನಿದೆ ಇರುವಂತಹ ಆಕರ್ಷಣೆ ಏನಿದೆ ಕಡಿಮೆ ಆಗ್ತಾ ಬರ್ತದೆ. ಇಟ್ಸ್ ಗೋಸ್ ಆನ್ ರೆಡ್ಯೂಸಿಂಗ್. ಏನು ನಾವು ಪ್ರಪ್ರಥಮವಾಗಿ ನಮಗೆ ಎಲ್ಲಾ ರೀತಿಯ ಎಂಜಾಯ್ಮೆಂಟ್ಗಳಿರ್ತದೆ, ಕ್ರಮೇಣವಾಗಿ ಒಂದು ಇದನ್ನು ಬಿಡ್ತೇವೆ. ಈಗ ನಾವು ಭಗವಂತನಿಗೆ ಶರಣಾಗತರಾದ ಹಾಗೆ, ನಮ್ಮ ಹೃದಯ ಶುದ್ಧವಾಗ್ತಾ ಇದ್ದಾಗೆ ನಮಗೆ ನಾವೇ ಒಬ್ಸರ್ವ್ ಮಾಡ್ಬೋದು. ಏನು ಒಂದೊಂದೇ ಅಟ್ಯಾಚ್ಮೆಂಟ್ಗಳು ಕಡಿಮೆ ಆಗ್ತದೆ ನಮ್ಮ ಜೀವನದಲ್ಲಿ. ಮೊದಲು ಪ್ರಪ್ರಥಮವಾಗಿ ಕೆಲವರು ಆನಿಯನ್ ಗಾರ್ಲಿಕ್ ಅಥವಾ ಬೇರೆ ರೀತಿಯ ಅಶುದ್ಧ ಆಹಾರಗಳನ್ನು ಸ್ವೀಕಾರ ಮಾಡ್ಬೋದು. ಕ್ರಮೇಣ ಒಂದು ಪ್ರಗತಿಯನ್ನು ಹೊಂದಿದಾಗ ಅದನ್ನು ತ್ಯಜಿಸ್ತಾರೆ, ರೆಸ್ಟೋರೆಂಟ್ಸ್ಗಳನ್ನು ತ್ಯಜಿಸ್ತಾರೆ. ಆಮೇಲೆ ಗ್ರಾಸ್ ಸೆಕ್ಸ್, ಸ್ಥೂಲವಾಗಿರುವಂತಹ ಕಾಮ, ಅದನ್ನು ತ್ಯಜಿಸ್ತಾರೆ. ಆಮೇಲೆ ಸಟಲ್ ಸೆಕ್ಸ್, ಸೂಕ್ಷ್ಮವಾಗಿರುವಂತಹ ಕಾಮ ಜೀವನ, ಇದನ್ನು ತ್ಯಜಿಸ್ತಾ ಸೊ ಕಾಮ ಕಡಿಮೆ ಆಗ್ತಾ ಬರ್ತದೆ, ಭೋಗವೃತ್ತಿ ಕಡಿಮೆ ಆಗ್ತಾ ಬರ್ತದೆ. ಯಾಕೆಂದ್ರೆ ಆ ಕೃಷ್ಣನ ಜೊತೆಗೆ ನಾವು ಸಂಪರ್ಕವನ್ನು ಹೊಂದಿದ ಹಾಗೆ ಹೃದಯ ಶುದ್ಧವಾಗ್ತಾ ಬರ್ತದೆ. ಹೇಗೆ ಆ ಐರನ್ ರಾಡ್ ಇದೆ, ಅದು ಸಹ ಬೆಂಕಿಯ ಹಾಗೆ ವರ್ತನೆ ಮಾಡ್ತದೆ. ಅದು ಆ ಬೆಂಕಿಯ ಜೊತೆಗೆ ಇಟ್ಟ ರೆಡ್ ಹಾಟ್ ಐರನ್ ಅದನ್ನು ಮುಟ್ಟಿದ್ರೆ ಏನಾಗ್ತದೆ? ಅದು ಕೂಡ ನಮ್ಗೆ ಹೇಗೆ ಬೆಂಕಿ ನಮ್ಮನ್ನು ಸುಡ್ತದೆ, ಅದೇ ರೀತಿ ಇದು ಸುಡ್ತದೆ. ಯಾಕಂದ್ರೆ ಅದೇ ಗುಣಗಳನ್ನು ಹೊಂದಿದೆ. ಸೊ ಅದೇ ರೀತಿ ಜೀವಾತ್ಮ ಕೂಡ ಸಂಪೂರ್ಣನಾಗಿ ಶುದ್ಧನಾಗ್ಬೋದು ಕ್ರಮೇಣವಾಗಿ. ಸೊ ಅದರಿಂದ ಸಾಧನಾ ಭಕ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಸಾಧನಾ ಭಕ್ತಿ ಅಂದ್ರೆ ಏನು? ಆ ಐರನ್ ರಾಡ್ ಅನ್ನು ಬೆಂಕಿಯಲ್ಲಿ ಇಟ್ಟಾಗೆ ಆ ಬೆಂಕಿ ಎಷ್ಟು ತೀವ್ರವಾಗಿ ಉರಿತಾ ಇರ್ತದೆ, ಅಷ್ಟು ಬೇಗ ಐರನ್ ರಾಡ್ ಅದು ಬೆಂಕಿಯಾಗಿ ಆಕ್ಟ್ ಮಾಡ್ತದೆ. ಅದೇ ರೀತಿ ಸಾಧನಾ ಭಕ್ತಿ ನಮ್ದು ಎಷ್ಟು ತೀವ್ರವಾಗಿ ನಾವು ಮಾಡ್ತೇವೆ, ಅಷ್ಟು ಬೇಗ ನಾವು ಶುದ್ಧತೆಯನ್ನು ಹೊಂದಬಹುದು, ಸಂಪೂರ್ಣರಾಗಿ ಶುದ್ಧರಾಗಬಹುದು. ಸೊ ಅದರಿಂದ ಇಟ್ ಡಿಪೆಂಡ್ಸ್ ಆನ್ ಅಸ್, ನಮ್ಮ ಮೇಲೆ ಆಧಾರಿತವಾಗಿದೆ ನನಗೆ ಯಾವಾಗ ನಾನು ಸಂಪೂರ್ಣ ಶುದ್ಧನಾಗಬೇಕು ಅಂತ. ಕೆಲವರು ಲಕ್ಷಗಟ್ಲೆ ಜನ್ಮಗಳನ್ನು ಪಡಿಬಹುದು. ಕೆಲವರು ಒಂದೇ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಹೊಂದಿಬಿಡ್ತಾರೆ. ಆದರೆ 1 ಜನ್ಮ 2 ಜನ್ಮ ಅಂದ್ರೆ ಇಟ್ ಈಸ್ ವೆರಿ ಫಾಸ್ಟ್, ತುಂಬಾ ಫಾಸ್ಟ್. ಆದರೆ ತುಂಬಾ ನಿರ್ಲಕ್ಷ್ಯತೆಯನ್ನು ಹೊಂದಿದ್ರೆ ಜನ್ಮಾಂತರಗಳು ಆಗ್ಬೋದು. ಅದಕ್ಕಾಗಿ ವಿ ಶುಡ್ ಬಿ ವೆರಿ ಸಿನ್ಸಿಯರ್, ಪ್ರಾಮಾಣಿಕರಾಗಿರ್ಬೇಕು. ಪ್ರಾಮಾಣಿಕರಾಗಿ ಇದ್ದಾಗ ಕ್ರಮೇಣವಾಗಿ ಈ ಅಚಿದ್ ವೈಭವಕ್ಕೆ ಇರುವಂತಹ ಆಕರ್ಷಣೆ ಕಡಿಮೆಯಾಗಿ ಬಹುಬೇಗ ನಾವು ಪರಿಪೂರ್ಣತೆಯನ್ನು ಪಡಿಬಹುದು. ವಿ ಕ್ಯಾನ್ ಬಿಕಮ್ ಅ ಪ್ಯೂರ್ ಸೋಲ್. ಪ್ಯೂರ್ ಸೋಲ್ ಅಂದ್ರೆ ಏನು? ಶುದ್ಧವಾದ ಜೀವಾತ್ಮ. ಶುದ್ಧವಾದ ಜೀವಾತ್ಮನಿಗೆ ಯಾವುದೇ ಕಾಮ ಇರುವುದಿಲ್ಲ ಮತ್ತು ಭಗವಂತನನ್ನು ಹೃದಯದಲ್ಲಿ ನೋಡ್ಬೋದು. ಯಾಕಂದ್ರೆ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಸೊ ಗುರುಗಳ ಕೃಪೆಯಿಂದ ಗುರುಗಳು ನಮಗೆ ಭಕ್ತಿ ಸೇವೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವರ ಕೃಪೆಯಿಂದ ಯಾವಾಗ ಶುದ್ಧನಾಮ ಜಪ ಮಾಡ್ತಾನೆ ಒಬ್ಬ ಜೀವಾತ್ಮ, ಅವನಿಗೆ ಭಗವಂತ ಹೃದಯದಲ್ಲಿ ಅವನು ಕಾಣಿಸಿಕೊಳ್ತಾನೆ. ಅದನ್ನು ಸಹ ನಾವು ನೋಡಿದೇನು, ಶೃಣ್ವತಾ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ ಅಂದ್ರೇನು? ಹೃದಯದಲ್ಲಿ ಭಗವಂತ ಅವನು ಕಾಣಿಸಿಕೊಳ್ತಾನೆ. ಎಷ್ಟು ಸಮಯ ಬೇಕು?
ಎಷ್ಟು ಸಮಯ ಬೇಕು ಭಗವಂತ ಹೃದಯದಲ್ಲಿ ಕಾಣಿಸ್ಕೊಳ್ಳಿಕ್ಕೆ? ಭಾಗವತದ ಪ್ರಕಾರ ಹೇಳಿದಾರಲ್ಲ ಅದೇ ಶ್ಲೋಕದಲ್ಲಿ. ಎಷ್ಟು ಸಮಯ ಬೇಕು ನಾವು ನೋಡಿದ್ವಿ ಹಿಂದಿನ ಕ್ಲಾಸ್ಗಳಲ್ಲಿ. ಎಷ್ಟು ಸಮಯ ಬೇಕು ಭಗವಂತ ಹೃದಯದಲ್ಲಿ ಕಾಣಿಸ್ಕೊಳ್ಳಿಕ್ಕೆ? ವರ್ಷಗಳನ್ನು ಹೇಳಿಲ್ಲ, ಆದ್ರೆ ಏನ್ ಹೇಳಿದ್ದಾರೆ? ಕಾಲೇನ ನ ಅತಿ ದೀರ್ಘೇಣ. ದೀರ್ಘ ಅಂದ್ರೆ ಏನು? ದೀರ್ಘ ಅಂದ್ರೆ ತುಂಬಾ ವರ್ಷಗಳು. ಅತಿ ದೀರ್ಘ ಅಂದ್ರೆ ಏನು? ತುಂಬಾ ವರ್ಷಗಳು. ನ ಅತಿ ದೀರ್ಘೇಣ ಅಂದ್ರೆ ಏನು? ತುಂಬಾ ವರ್ಷಗಳು ಬೇಡ, ಬಹುಬೇಗ. ಆದ್ರೆ ಆ ಬಹುಬೇಗ ನಮ್ಮ ಮೇಲೆ ಅವಲಂಬಿತವಾಗಿದೆ. ಯಾಕೆಂದ್ರೆ ಗಣತಸ್ಥ ಸ್ವಚೇಷ್ಟಿತಂ. ಚೇಷ್ಟಿತಂ ಅಂದ್ರೆ ಅಭ್ಯಾಸ. ಎಷ್ಟು ತೀವ್ರವಾಗಿ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ನಾನು ಹರೇ ಕೃಷ್ಣ ಮಹಾಮಂತ್ರ ಮಾಡಬೇಕಾದ್ರೆ ಟಿವಿಯ ಮುಂದೆ ಕೂತ್ಕೊಂಡು, ಟಿವಿ ನಡೀತಾ ಇದೆ, ಟಿವಿ ನೋಡ್ತಾ ಇದ್ದೇನೆ, ಫುಟ್ಬಾಲ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಈ ಕಡೆ ನಾನು ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ನನ್ನ ಜಪ ನಡೀತಾ ಇದೆ. ಈ ರೀತಿ ಜಪ ಮಾಡ್ತಾ ಇದ್ದೇನೋ, ಅಥವಾ ನನ್ನ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳಲ್ಲಿ ನಡೀತದೆ. ಇವತ್ತೊಂದು ದಿನ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳು ಬ್ರೇಕ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ತುಂಬಾ ಸಮಯ ನಾನು ಇದ್ದೇನೆ, 100 ವರ್ಷ ಬದುಕ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಆಲೋಚನೆ ಮಾಡುವಂತಹ ಭಕ್ತರು ಕೂಡ ಇರ್ತಾರೆ. ಯಾಕೆಂದ್ರೆ ನಿರ್ಲಕ್ಷ್ಯತೆಗಳು ಇರಬಾರ್ದು. ವಿ ಶುಡ್ ನಾಟ್ ನೆಗ್ಲೆಕ್ಟ್ಫುಲ್ಲಿ ಪ್ರಾಕ್ಟೀಸ್. ನಮ್ಮ ಅಭ್ಯಾಸ ಹೇಗಿರ್ಬೇಕು ಅಂದ್ರೆ, ನನ್ನ ಪ್ರಯತ್ನ. ಈಗ ಎಷ್ಟೊಂದು ಜನರು ಹೇಳ್ತಾರೆ ನನಗೆ ಸಮಯ ಇಲ್ಲ ಅಂತ. ನಮಗೆ ಎಷ್ಟು ಸಮಯ ಇದೆ? ಭಗವಂತ ನಮ್ಗೆ ಎಷ್ಟು ಸಮಯಗಳನ್ನು ಕೊಟ್ಟಿದ್ದಾನೆ? ನಮ್ಮ ಕರ್ತವ್ಯಗಳನ್ನು ಬಿಟ್ಟು ಎಷ್ಟು ಸಮಯಗಳನ್ನು ಕೊಟ್ಟಿದ್ದಾನೆ? ಅದನ್ನು ನಾನು ಸರಿಯಾಗಿ ಉಪಯೋಗಿಸ್ತೇನೆ. 2 ಗಂಟೆಗಳು ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ 2 ಗಂಟೆ ಇದು ನಾನು ಮತ್ತು ರಾಧಾಕೃಷ್ಣರು. ಇದು ನನ್ನ ಪ್ರೈವೇಟ್ ಟೈಮ್, ಏನು ಪ್ರೈವೇಟ್ ಅಪಾಯಿಂಟ್ಮೆಂಟ್ ಇದ್ದಾಗೆ ಭಗವಂತನ ಜೊತೆ. ಕೇವಲ ನನ್ನ ಏಕಾಗ್ರ ಚಿತ್ತತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದು. ನಾನು ಈಗ ಜಪ ಮಾಡ್ತಾ ಇರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದು, ಇದು ನನ್ನ ಗುರಿ. ಸೊ ಈ ರೀತಿ ನನ್ನ ಇಂಟೆನ್ಸ್ ತೀವ್ರವಾದ ಸಾಧನ ಭಕ್ತಿಯನ್ನು ಮಾಡಿದಾಗ ಬಹುಬೇಗ ಶುದ್ಧತೆಯನ್ನು ಹೊಂದಬಹುದು. ಸೊ ಅದರಿಂದ ಸರಿಯಾಗಿ ನಾವು ಜಪವನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರಿಯಾಗಿ ಜಪ ಮಾಡಿ, ಸ್ಪಷ್ಟವಾಗಿ ಜಪ ಮಾಡಿ ಅದನ್ನು ಕೇಳಬೇಕು. ಸೊ ಇಂಪ್ರೂವ್ ದ ಜಪ ಆಲ್ವೇಸ್. ಸೊ ದಿಸ್ ಈಸ್ ಅವರ್ ಎಫರ್ಟ್, ಅಂದ್ರೆ ನಮ್ಮ ಪ್ರಯತ್ನ. ಈ ಪ್ರಯತ್ನವನ್ನು ನಾವು ಭಗವಂತನಿಗೆ ತೋರಿಸ್ಬೇಕು. ಸೊ ಹರೇ ಕೃಷ್ಣ. ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ ಇವತ್ತು. ಮುಂದಿನ ಕ್ಲಾಸಲ್ಲಿ ಸೆಕೆಂಡ್ ಪಾರ್ಟ್ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೆ ಏನಾದರೂ ಪ್ರಶ್ನೆಗಳು, ಕಮೆಂಟ್ಸ್ಗಳು ಏನಾದರೂ ಇದೆಯಾ? ತಿದ್ದುಪಡಿಗಳು, ಕರೆಕ್ಷನ್ಸ್ ಅಥವಾ ರಿಯಲೈಸೇಷನ್ಸ್, ನಿಮ್ಗೆ ಏನಾದರೂ ರೀಸೆಂಟ್ ಆಗಿ ಏನಾದರೂ ಸಾಕ್ಷಾತ್ಕಾರಗಳು ಆಗಿದ್ರೆ ಸಂಕ್ಷಿಪ್ತ ರೀತಿಯಲ್ಲೂ ಹೇಳ್ಬೋದು. ಹರೇ ಕೃಷ್ಣ. ಏನೋ ಪ್ರಶ್ನೆಗಳು ಇದೆಯೋ? ಇವತ್ತಿನ ಟಾಪಿಕ್ ಅರ್ಥ ಆಯ್ತಲ್ಲ? ಸೊ ನಾವು ಪಂಚತತ್ವ ಮತ್ತು ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಹರಿದಾಸ ಠಾಕೂರರ ಕೃಪೆಗಾಗಿ ಯಾಚನೆ ಮಾಡೋಣ. ಅವರ ಕೃಪೆ ಇಲ್ಲದೆ ಪರಿಪೂರ್ಣತೆಯನ್ನು, ಕೃಷ್ಣ ಪ್ರೇಮವನ್ನು ಪಡೆಯುವುದು ಸಾಧ್ಯ ಆಗುವುದಿಲ್ಲ. ಮತ್ತೆ ಮತ್ತೊಂದು ಪ್ರಮುಖ ಅಂದ್ರೆ ಗುರುಗಳಿಗೆ ಶರಣಾಗಿ ಗುರುಗಳ ಕೃಪೆಗಾಗಿ ಯಾಚನೆ ಮಾಡಬೇಕು. ಸೊ ಗುರುಗಳ ಕೃಪೆ ಕೂಡ ತುಂಬಾ ಇಂಪಾರ್ಟೆಂಟ್, ಪ್ರಮುಖವಾಗಿದೆ. ಸೊ ಎಲ್ಲರ ಗುರುಗಳ ಆಚಾರ್ಯರ ಕೃಪೆಗಾಗೂ ಸಹ ನಾವು ಯಾಚನೆಯನ್ನು ಮಾಡೋಣ. ಸೊ ಇವತ್ತಿನ ಟಾಪಿಕ್ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಹರಿದಾಸ್ ಠಾಕೂರ್ ಅವರು ನಮ್ಗೆ ಏನನ್ನು ಹೇಳಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಯಾತಕ್ಕಾಗಿ ನಾವು ವಿವರಿಸ್ತಾ ಇದ್ದೇವೆ ಅಂತ ನಿಮಗೆ ಶುದ್ಧ ನಾಮ ಈ ಟಾಪಿಕ್ ಬಂದಾಗ ಅರ್ಥ ಆಗ್ತದೆ. ಯಾತಕ್ಕಾಗಿ ಅಂದ್ರೆ ನಾಮಾಭಾಸದಿಂದ ಶುದ್ಧ ನಾಮ ಸ್ತರಕ್ಕೆ ಏರ್ಬೇಕಾದ್ರೆ ಈ ತತ್ವಗಳ ಸಾಕ್ಷಾತ್ಕಾರ ಆದಾಗ ಮಾತ್ರ ನಾವು ನಾಮಾಭಾಸದಿಂದ ಶುದ್ಧ ನಾಮ ಸ್ತರಕ್ಕೆ ಏಳ್ಲಿಕ್ಕೆ ಆಗ್ತದೆ. ನಾವು ಪ್ರೇಮನಾಮ ಸ್ತರಕ್ಕೆ ಬರಬೇಕಾದ್ರೆ ಇವೆಲ್ಲ ವಿಷಯ ತತ್ವಗಳ ಸಾಕ್ಷಾತ್ಕಾರ ಆಗ್ಬೇಕು. ದಟ್ ಈಸ್ ದ
ರಿಯಲೈಸೇಷನ್ ಏನು, ಸೆಲ್ಫ್ ರಿಯಲೈಸೇಷನ್ ಅಥವಾ ಗಾಡ್ ರಿಯಲೈಸೇಷನ್ ಆಫ್ ಕೃಷ್ಣ ಸಂಪೂರ್ಣವಾಗಿ ಆಗ್ಬೇಕಾದ್ರೆ ಈ ತತ್ವಗಳು ಕ್ಲಿಯರ್ ಆಗ್ಬೇಕು. ಸೊ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಪ್ರತಿಯೊಬ್ಬರ ಸ್ಥಾನ ಏನಿದೆ, ಭೌತಿಕ ಪ್ರಕೃತಿ ಅಂದ್ರೆ ಏನು, ಆಧ್ಯಾತ್ಮಿಕ ಪ್ರಕೃತಿ ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಅವನ ಸ್ಥಾನ ಏನು, ಎಲ್ಲವನ್ನು ಸರಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಶುದ್ಧನಾಮ ಪ್ರೇಮನಾಮ ಸ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇದು ಎಲ್ಲ ಹರಿದಾಸ್ ಠಾಕೂರರು ಹರಿನಾಮ ಚಿಂತಾಮಣೆಯಲ್ಲಿ ಇದರ ಬಗ್ಗೆ ವಿವರಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ ಅಂದ್ರೆ 30 ಹರೇ ಕೃಷ್ಣ ಮಹಾಮಂತ್ರ ಹೇಳಿ ನಾವು ಕ್ಲಾಸನ್ನು ಕ್ಲೋಸ್ ಮಾಡ್ಬೋದು. ಮುಂದಿನ ಕ್ಲಾಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ನಾವು ಏನು ಶ್ರದ್ಧೆ ಇಂಪಾರ್ಟೆಂಟ್, ಶುದ್ಧ ಉದ್ದೇಶ, ನಿಜವಾಗಿ ವೈಷ್ಣವ ಅಂದ್ರೆ ಏನು, ವೈಷ್ಣವ ಪ್ರಾಯ ಅಂದ್ರೆ ಏನು, ಅದನ್ನೆಲ್ಲ ನೋಡೋಣ ಹರಿದಾಸ್ ಠಾಕೂರರು ವಿವರಿಸಿದ ಹಾಗೆ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳು ಇದೆಯಾ? ಯಾರಿಗೆ ಏನಾದ್ರು ಹೇಳಲಿಕ್ಕಿದೆಯಾ? ಓಕೆ. ಸೊ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋಣ. ಯಾರಾದ್ರೂ ಲೀಡ್ ಮಾಡ್ತೀರಾ? ಜಯ ಶ್ರೀ ಕೃಷ್ಣ ಚೈತನ್ಯ, ಅಥವಾ ನಾನೇ ಮಾಡ್ಬೇಕು? ಜೈ ಶ್ರೀ ಕೃಷ್ಣ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಗೌರ ಭಕ್ತರಿಂದ ಶ್ರೀವಾಸಾದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ